ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಾಡ್ಯೂಲ್ 2 ಒನ್ ಶಾರ್ಟ್ ವಿಡಿಯೋನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮಾಡ್ಯೂಲ್ 2 ಅಂತ ಬಂದಾಗ ನಿಮಗೆ ಮೇಜರ್ ಆಗಿ 4 ಡಿಫ್ರೆಂಟ್ ಕ್ವಶನ್ಗಳು ಬರ್ತವೆ. ಇಂಪಾರ್ಟೆಂಟ್ ಅಂತಂದರೆ, ಒಂದು ಮ್ಯಾಥಮೆಟಿಕಲ್ ಇಂಡಕ್ಷನ್, 2 ಬೈನಾಮಿಯಲ್ ಥಿಯರಮ್ ಮೇಲೆ, 3ನೇದು ಮಲ್ಟಿನಾಮಿಯಲ್ ಥಿಯರಮ್ ಮೇಲೆ, 4ನೇದು ಪರ್ಮಿಟೇಷನ್ಸ್ ಮೇಲೆ. ಸರಿನಾ? ಸೊ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ಮೊದಲನೇದಾಗಿ ಮ್ಯಾಥಮೆಟಿಕಲ್ ಇಂಡಕ್ಷನ್. ಸೊ ಮ್ಯಾಥಮೆಟಿಕಲ್ ಇಂಡಕ್ಷನ್ ಪ್ರಾಬ್ಲಮ್ ಬಂತು ಅಂತಂದರೆ 3 ಸ್ಟೆಪ್ಸ್ಗಳನ್ನು ನೀವು ಫಾಲೋ ಮಾಡಬೇಕು. ಒಂದು, ಎನ್ ಜಾಗಕ್ಕೆ ನಾವು 1 ಹಾಕಬೇಕು ಮೊದಲನೇ ಸ್ಟೆಪ್ಪಲ್ಲಿ. ನೆಕ್ಸ್ಟ್ 2ನೇ ಸ್ಟೆಪ್ಪಲ್ಲಿ ಎನ್ ಜಾಗಕ್ಕೆ ಕೆ ಅನ್ನು ಹಾಕಬೇಕು. ನೆಕ್ಸ್ಟ್ 3ನೇ ಸ್ಟೆಪ್ ಎನ್ ಜಾಗಕ್ಕೆ ಕೆ ಪ್ಲಸ್ 1 ಹಾಕಬೇಕು. ಸರಿನಾ? ಸೊ 3 ಸ್ಟೆಪ್ಪು ಫಾಲೋ ಮಾಡಲೇಬೇಕು. ಏನು, ಮೊದಲನೇ ಸ್ಟೆಪ್ಪು ಎನ್ ಜಾಗಕ್ಕೆ 1 ಹಾಕಬೇಕು. ನೆಕ್ಸ್ಟ್ ಎನ್ ಜಾಗಕ್ಕೆ ಕೆ, ನೆಕ್ಸ್ಟ್ ಎನ್ ಜಾಗಕ್ಕೆ ಕೆ ಪ್ಲಸ್ 1. ಇಲ್ಲಿ ಏನು ಎನ್ ಈಸ್ ಈಕ್ವಲ್ ಟು 1 ಅಂತ ಹಾಕ್ತಿರಲ್ಲ, ಇದು ಕಂಡೀಷನಲ್. ಸರಿನಾ? ಯಾಕೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಇಫ್ ಎನ್ ಈಸ್ ಎನಿ ಪಾಸಿಟಿವ್ ಇಂಟೀಜರ್ ಅಂತ ಅಂದು 1 ಇಂದ ಶುರು ಆಗ್ತಾ ಇದೆ. ಸೊ ಬೇಸಿಕ್ ಕಂಡೀಷನ್ ನಾನೇನಂತ ಹಾಕ್ಬೋದು, 1 ಅಂತ ಹಾಕ್ಬೋದು. ಒಂದೊಂದ್ಸಲಿ ಏನಂತ ಕೇಳ್ತಾರೆ ಗೊತ್ತಾ, ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ 4 ಅಂತ ಕೇಳ್ಬಿಡ್ತಾರೆ. ಸೊ ಆಗ ನಿಮಗೆ ನೆನಪಿರ್ಬೇಕು, ಗ್ರೇಟರ್ ದೆನ್ 4 ಅಂದ ತಕ್ಷಣ ನೆಕ್ಸ್ಟ್ ಲೆಟರ್ ಯಾವ್ದು ಬರೋದು, ನೆಕ್ಸ್ಟ್ ನಂಬರ್ ಯಾವ್ದು ಬರೋದು, 5. ಸೊ ಎನ್ ಜಾಗಕ್ಕೆ 5 ಹಾಕಬೇಕು. ಸೊ ಕಂಡೀಷನ್ಸ್ ಪ್ರಕಾರ ನಾವು ಎನ್ ವ್ಯಾಲ್ಯೂನ ಚೇಂಜ್ ಮಾಡಬೇಕು. ಮೊದಲನೇ ಸ್ಟೆಪ್. 2ನೇ ಸ್ಟೆಪ್ಪಲ್ಲಿ ಕೆ ಹಾಕಬೇಕು, 3ನೇ ಸ್ಟೆಪ್ಪಲ್ಲಿ ಕೆ ಪ್ಲಸ್ 1. ಅದು ಸೇಮ್ ಎಲ್ಲ ಪ್ರಾಬ್ಲಮ್ಗೂ ಕೂಡ. ಮೊದಲನೇ ಸ್ಟೆಪ್ಪಲ್ಲಿ ಎನ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 1 ಹಾಕಬೇಕು. ಏನಾದ್ರೂ ಕೂಡ ಫಾರ್ ಆಲ್ ಪಾಸಿಟಿವ್ ಇಂಟೀಜರ್ಸ್ ಅಥವಾ 1 ಇಂದ ಶುರುವಾಗಿದ್ರೆ 1 ಅಂತಾನೆ ಹಾಕಿ. ಏನಾದ್ರೂ ಕೂಡ ಕಂಡೀಷನ್ಸನ್ನು ಕೊಟ್ಟರೆ, ಅಂದರೆ ಎನ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 4 ಆರ್ ಗ್ರೇಟರ್ ದ್ಯಾನ್ 8 ಈ ರೀತಿ ಕಂಡೀಷನನ್ನು ಕೊಟ್ಟಾಗ ಆ ಕಂಡೀಷನ್ ಪ್ರಕಾರ ಹಾಕಬೇಕು. ಎನ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 4 ಅಂತಂದರೆ ನೆಕ್ಸ್ಟ್ ಲೆಟರ್ ಯಾವ್ದು, ನೆಕ್ಸ್ಟ್ ನಂಬರ್ ಯಾವ್ದು ಬರೋದು, 5. ಸೊ 5 ಹಾಕಿ ನೋಡಬೇಕು. ಈಗ ಯಾವ ರೀತಿ ನೋಡೋದು, ಫಸ್ಟ್ ಕೊಟ್ಟಿರುವಂಥ ಪ್ರಾಬ್ಲಮನ್ನು ನಾನು ಪಿ ಆಫ್ ಎನ್ ಅಂತ ತೊಗೊಂಡಿದ್ದೀನಿ. ಈಗ ಎನ್ ಜಾಗಕ್ಕೆ ಮೊದಲನೇ ಸ್ಟೆಪ್ಪಲ್ಲಿ 1 ಹಾಕಬೇಕು. ಸೊ ಪಿ ಆಫ್ 1 ಏನಾಗುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡು ರೈಟ್ ಹ್ಯಾಂಡ್ ಸೈಡ್ ಎರಡನ್ನೂ ಕೂಡ ನಾವು ಈಕ್ವೇಟ್ ಮಾಡ್ತಾ ಹೋಗ್ತೀವಿ. ಸೊ ಪಿ ಆಫ್ 1 ಆಗಿರೋದ್ರಿಂದ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಮೊದಲನೇ ಎಲಿಮೆಂಟ್ ಮಾತ್ರ ತಗೋಬೇಕು. ಮೊದಲನೇ ಎಲಿಮೆಂಟ್ ಏನಿರೋದು ಕೇವಲ 1 ಮಾತ್ರ. ಏನಾದ್ರೂ ಪಿ ಆಫ್ 3 ಆಗಿದ್ದಿದ್ರೆ 1 ಪ್ಲಸ್ 2 ಪ್ಲಸ್ 3. ಸೊ ಸ್ಟಾರ್ಟಿಂಗ್ 3 ಎಲಿಮೆಂಟನ್ನು ನಾನು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ತೊಗೊತಾ ಇದ್ದೆ. ಬಟ್ ಇಲ್ಲಿ ಕೇವಲ ಪಿ ಆಫ್ 1 ಅಂತ ಆಗಿರೋದ್ರಿಂದ ಮೊದಲನೇ ಎಲಿಮೆಂಟ್ ಮಾತ್ರ ತಗೋಬೇಕು. ವಿಚ್ ವಿಲ್ ಬಿ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡಲ್ಲಿ ನೋಡಿ ಎನ್ ಆಫ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ 2 ಅಂತ ಇದೆ. ಸೊ ಎಲ್ಲೆಲ್ಲಿ ಎನ್ ಅಂತ ಇದೆ ಅಲ್ಲೆಲ್ಲ 1 ರೀಪ್ಲೇಸ್ ಮಾಡಬೇಕು. ಸೊ ವ್ಯಾಲ್ಯೂ ಏನಾಗುತ್ತೆ, ಸಿಂಪ್ಲಿಫೈ ಮಾಡಿದ್ರೆ 1 ಈಕ್ವಲ್ ಟು 1. ಇಲ್ಲಿ ನನಗೆ 1 ಈಕ್ವಲ್ ಟು 1 ಬರಬೇಕು ಅಂತ ಇಲ್ಲ, ಜಸ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಮಸ್ಟ್ ಬಿ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. ಏನೋ ಲೆಫ್ಟ್ ಹ್ಯಾಂಡ್ ಸೈಡ್ ಮಸ್ಟ್ ಬಿ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. ಸೊ ಆವಾಗ ನಾನು ಪಿ ಆಫ್ 1 ಈಸ್ ಟ್ರೂ ಅಂತ ನಾನು ಕನ್ಕ್ಲೂಡ್ ಮಾಡ್ಬೋದು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎನ್ ಈಸ್ ಈಕ್ವಲ್ ಟು ಕೆ ಅಂತಂದರೆ ಕ್ವಶನಲ್ಲಿ ಎಲ್ಲೆಲ್ಲಿ ಎನ್ ಇರುತ್ತೆ ಅಲ್ಲೆಲ್ಲ ಕೆ ಅನ್ನು ರೀಪ್ಲೇಸ್ ಮಾಡಿ ಅಷ್ಟೇ. ಸೊ ಅದನ್ನು ಪ್ರೂವ್ ಮಾಡುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ. ಲೆಟ್ಸ್ ಪ್ರೂವ್ ಪಿ ಆಫ್ ಕೆ ಪ್ಲಸ್ 1 ಈಸ್ ಟ್ರೂ ಅಂತಂದರೆ ಎನ್ ಜಾಗಕ್ಕೆ ಕೆ ಪ್ಲಸ್ 1 ಹಾಕ್ತಾ ಇದ್ದೀವಿ. ಸೊ ಈಗ ವೆರಿ ಇಂಪಾರ್ಟೆಂಟ್ ನೋಡಿ, 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಪ್ಲಸ್ 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 ಅಪ್ ಟು ಎನ್ ಅಂತ ಅಂದ್ರೇನು, ಹೊಸ ನಂಬರ್ ಅಥವಾ ಹೊಸ ಎಲಿಮೆಂಟು ಆ್ಯಡ್ ಆಗ್ತಾ ಇದೆ ಡೈರೆಕ್ಟಾಗಿ. ಸೊ ಈಗ ಕೆವರೆಗೂ ನನಗೆ ಗೊತ್ತಿತ್ತು. ಈಗೇನು ಮಾಡ್ತಾ ಇರೋದು ನಾನು, ಕೆ ಪ್ಲಸ್ 1 ಅಂತ ಅಂದರೆ ಒಂದು ಎಲಿಮೆಂಟ್ ಎಕ್ಸ್ಟ್ರಾನ ಆ್ಯಡ್ ಮಾಡ್ದಂಗೆ ಆಯಿತು. ಸೊ ಇವಾಗ ಏನು ಮಾಡಬೇಕು, ಲೆಫ್ಟ್ ಹ್ಯಾಂಡ್ ಸೈಡಲ್ಲೂ ಕೂಡ ಆ್ಯಡ್ ಮಾಡಬೇಕು, ರೈಟ್ ಹ್ಯಾಂಡ್ ಸೈಡಲ್ಲೂ ಕೂಡ ಆ್ಯಡ್ ಮಾಡಬೇಕು. ಸೊ ಕ್ವಶನ್ ನೋಡಿ, ಇಲ್ಲಿ ಕೆ ಆಫ್ ಕೆ ಪ್ಲಸ್ 1 ಡಿವೈಡೆಡ್ ಬೈ 2 ಇತ್ತು. ಇಲ್ಲೇನು ಮಾಡಿದೆ, ಕೆ ಪ್ಲಸ್ 1 ಆ್ಯಡ್ ಮಾಡಿದೆ. ಈಗ ವೆರಿ ಸಿಂಪಲ್, ಇಲ್ಲೂ ಕೆ ಪ್ಲಸ್ 1 ಇದೆ, ಇಲ್ಲೂ ಕೆ ಪ್ಲಸ್ 1 ಇದೆ. ಸೊ ಅದನ್ನು ಕಾಮನ್ ಆಗಿ ನಾನು ಹೊರಗಡೆ ತಗೊಂಡಿದ್ದೀನಿ. ಸೊ ಕೆ ಪ್ಲಸ್ 1 ಇದರಿಂದ ಹೊರಗಡೆ ತೆಗೆದ್ರೆ ಕೆ ಡಿವೈಡೆಡ್ ಬೈ 2 ಮಾತ್ರ ಉಳಿತು. ಕೆ ಪ್ಲಸ್ 1 ಹೊರಗಡೆ ತೆಗೆದ್ರೆ ಏನೂ ಉಳಿಲಿಲ್ಲ ಇದರಲ್ಲಿ. ಸೊ 1 ಅಂತ ನಾನು ಬರಿಬೋದು, 1 ಡಿವೈಡೆಡ್ ಬೈ 1 ಅಂತ. ಸರಿನಾ? ಏನೂ ಇಲ್ಲ ಅಂತಂದರೆ 1 ಅಂತ ಅರ್ಥ. ಈಗ ನನಗೆ ಕಾಮನ್ ಡಿನಾಮಿನೇಟರ್ ಬೇಕು. ಇಲ್ಲಿ 2 ಇದೆ, ಇಲ್ಲಿ 1 ಇದೆ. ಸೊ 2 ಆಗುತ್ತೆ ಕಾಮನ್ ಡಿನಾಮಿನೇಟರ್. 2 ಇಲ್ಲಿಗೆ ಮಲ್ಟಿಪ್ಲೈ ಆಗುತ್ತೆ, 1 ಕೆ ಜೊತೆ ಮಲ್ಟಿಪ್ಲೈ ಆಗುತ್ತೆ. ಸೊ ಕೆ ಪ್ಲಸ್ 2 ಡಿವೈಡೆಡ್ ಬೈ 2 ಆಯಿತು. ಈಗ ನಾನೇನು ಮಾಡಬೇಕು ಅಂತಂದರೆ, ಇಲ್ಲಿ ಎನ್ ಆಫ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ 2 ಅಂತ ಇದೆಯಲ್ಲ ಕ್ವಶನ್ನಲ್ಲಿ ರೈಟ್ ಹ್ಯಾಂಡ್ ಸೈಡು, ಅದಕ್ಕೆ ನಾನು ಈಕ್ವೇಟ್ ಮಾಡಬೇಕು. ಅಂದರೆ ಅದರ ರೀತಿ ಬರಬೇಕಷ್ಟೇ. ನೋಡಿ, ಇಲ್ಲಿ ಕೆ ಪ್ಲಸ್ 1 ಇದೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ಈ ಕೆ ಪ್ಲಸ್ 2 ಕೆ ಪ್ಲಸ್ 1 ಪ್ಲಸ್ 1 ಅಂತ ಬರೀತೀನಿ. ನೋಡಿ, ಇಲ್ಲಿ ಕೆ ಪ್ಲಸ್ 1 ಇಂಟು ಕೆ ಪ್ಲಸ್ 1 ಪ್ಲಸ್ 1 ಡಿವೈಡೆಡ್ ಬೈ 2. ಇದೇ ಫಾರ್ಮೆಟಲ್ಲಿ ಇದೆಯಾ, ಎನ್ ಆಫ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ 2. ನೋಡಿ, ಇಲ್ಲಿ ಏನಾದ್ರೂ ನಾನು ಕೆ ಪ್ಲಸ್ 1 ಜಾಗಕ್ಕೆ ಎನ್ ಹಾಕಿದೆ ಅಂತ ಅಂದ್ಕೊಳ್ಳಿ, ಎನ್ ಇಂಟು ಎನ್ ಪ್ಲಸ್ 1 ಡಿವೈಡೆಡ್ ಬೈ 2, ಎನ್ ಇಂಟು ಎನ್ ಪ್ಲಸ್ 1 ಡಿವೈಡೆಡ್ ಬೈ 2. ಸೊ ಕ್ವಶನ್ನಲ್ಲಿ ಏನು ರೈಟ್ ಹ್ಯಾಂಡ್ ಸೈಡನ್ನು ಕೊಟ್ಟಿದ್ರು ಅದೇ ರೀತಿ ನಾವಿಲ್ಲಿ
ಫಾರ್ಮ್ ಮಾಡಿದ್ವಿ. ಅದೇ ಫಾರ್ಮೆಟಲ್ಲಿ ಬರಬೇಕಷ್ಟೇ, ಅದೇ ಬರಬೇಕು ಅಂತ ಏನು ಅವಶ್ಯಕತೆ ಇಲ್ಲ, ಅದೇ ಫಾರ್ಮೆಟಲ್ಲಿ ಬಂದರೆ ಸಾಕು. ಸೊ ಇದನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ, ಇದನ್ನು ನಾನು ರೆಫರೆನ್ಸ್ಗೋಸ್ಕರ ಹೇಳಿರೋದು, ಸರಿನಾ? ಸೊ ಇದನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ, ಇಲ್ಲಿಗೆ ಪ್ರಾಬ್ಲಮ್ ಸ್ಟಾಪ್ ಆಗುತ್ತೆ. ಇನ್ನೊಂದು ಪ್ರಾಬ್ಲಮನ್ನು ನೋಡೋಣ, ಅವಾಗ ಇನ್ನೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾ ಇದೆ, ಇಫ್ ಎನ್ ಈಸ್ ಎನಿ ಪಾಸಿಟಿವ್ ಇಂಟೀಜರ್ ಅಂತ ಅಂದ್ರೇನು, 1 ಇಂದ ನಾನು ಶುರು ಮಾಡ್ಬೋದು. ಸೊ ಪ್ರೂವ್ 1 × 2 + 2 × 3 + 3 × 4. ಸೊ ಇದು ಯಾವ ಫಾರ್ಮೆಟಲ್ಲಿದೆ, ಮೊದಲನೇ ಎಲಿಮೆಂಟು ಮತ್ತು ನೆಕ್ಸ್ಟ್ ಎಲಿಮೆಂಟ್ ಅವೆರಡನ್ನೂ ಕೂಡ ಮಲ್ಟಿಪ್ಲೈ ಮಾಡಿ ನೆಕ್ಸ್ಟ್ ಆ್ಯಡ್ ಮಾಡ್ತಾರೆ. ಆ ಎಲಿಮೆಂಟು ಮತ್ತು ಅದರ ಮುಂದಿನ ಎಲಿಮೆಂಟನ್ನು ಆ್ಯಡ್ ಮಾಡಿ, ಆ ಎಲಿಮೆಂಟು ಮತ್ತು ಅದರ ಮುಂದಿನ ಎಲಿಮೆಂಟನ್ನು ಮಲ್ಟಿಪ್ಲೈ ಮಾಡಿ ನೆಕ್ಸ್ಟ್ ಆ್ಯಡ್ ಮಾಡ್ತಾರೆ. 3 ಅದರ ಮುಂದಿನ ಎಲಿಮೆಂಟ್ ಯಾವುದು 4. ಸೊ ಅವೆರಡನ್ನು ಮಲ್ಟಿಪ್ಲೈ ಮಾಡಿ ನೆಕ್ಸ್ಟ್ ಆ್ಯಡ್ ಮಾಡ್ತಾರೆ. ಸೊ ಈ ರೀತಿ ಆಗ್ತಾ ಇರೋದು n(n+1) ಆಗ್ತಾ ಇದೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ. ಸೊ ರೈಟ್ ಹ್ಯಾಂಡ್ ಸೈಡ್ ಏನಿದೆ, ವಿಚ್ ವಿಲ್ ಬಿ ಈಕ್ವಲ್ ಟು 1/3 ಇಂಟು n ಇಂಟು n+1 ಇಂಟು n+2 ಅಂತ ಇದೆ. ಸೊ ಈಗ ಫಸ್ಟ್ ಏನು ಮಾಡ್ಬೋದು ನಾನು, ಫಾರ್ ಆಲ್ n ಪಾಸಿಟಿವ್ ಇಂಟೀಜರ್ಸ್ ಅಂತ ಕೊಟ್ಟಿರೋದ್ರಿಂದ n ಜಾಗಕ್ಕೆ 1 ರೀಪ್ಲೇಸ್ ಮಾಡ್ಬೋದಾ? ಎಸ್. ಸೊ n ಜಾಗಕ್ಕೆ 1 ರೀಪ್ಲೇಸ್ ಮಾಡಿದೆ ಅಂತಂದರೆ ಏನಾಗುತ್ತೆ, ನಾನು ಮೊದಲನೇ ಎಲಿಮೆಂಟನ್ನು ಮಾತ್ರ ತೊಗೋಬೇಕು. ಏನಾದ್ರೂ 3 ಅಂತ ಇದ್ದಿದ್ದರೆ 1.2 + 2.3 + 3.4 ಇಲ್ಲಿವರೆಗೂ ತೊಗೋಬೋದಿತ್ತು. ಬಟ್ P(1) ಆಗಿರೋದ್ರಿಂದ ಸೊ ನಾವೇನಂತ ತೊಗೋಬೋದು, 1.2 ಮೊದಲನೇ ಎಲಿಮೆಂಟ್ ಮಾತ್ರ ತೊಗೊಂಡೆ, ವಿಚ್ ವಿಲ್ ಬಿ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡಲ್ಲಿ ಎಲ್ಲೆಲ್ಲಿ n ಇದೆ ಆ ಜಾಗಕ್ಕೆಲ್ಲ 1 ರೀಪ್ಲೇಸ್ ಮಾಡಿರಿ. ಸೊ ಈಗ 2 = 2 ನಾನು ಆಲ್ರೆಡಿ ಹೇಳಿದ್ದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಮಸ್ಟ್ ಬಿ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಅಷ್ಟೇ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಆಗಿದೆಯಾ? ಎಸ್, ಸಾಕು. ಸೊ P(1) is ಟ್ರೂ ಅಂತ ನಾನು ಕನ್ಕ್ಲೂಡ್ ಮಾಡ್ಬೋದು. ನೆಕ್ಸ್ಟ್ n ಜಾಗಕ್ಕೆ k ಅನ್ನು ರೀಪ್ಲೇಸ್ ಮಾಡಿ ನೋಡೋಣ. ಜಸ್ಟ್ ಎಲ್ಲೆಲ್ಲಿ n ಇದೆ ಕ್ವಶನಲ್ಲಿ ಅಲ್ಲೆಲ್ಲ k ಅನ್ನು ರೀಪ್ಲೇಸ್ ಮಾಡಿ ಅಷ್ಟೇ. ಈಗ ನೆಕ್ಸ್ಟ್ ಏನು ಮಾಡ್ತಾ ಇರೋದು, ಲೆಟ್ಸ್ ಪ್ರೂವ್ P(k+1) is ಟ್ರೂ. ಸೊ ಈಗ ಫಾರ್ಮೆಟ್ಟು ವೆರಿ ಇಂಪಾರ್ಟೆಂಟ್. ಸೊ ಪ್ರೀವಿಯಸ್ ಕ್ವಶನಲ್ಲಿ ಏನು ಮಾಡಿದ್ವಿ, ಪ್ರೀವಿಯಸ್ ಕ್ವಶನಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ತೋರಿಸ್ತೀನಿ, 1 + 2 + 3 + n. ಸೊ ಅಪ್ ಟು n ಈ ರೀತಿ ಇತ್ತು, ಅಂದರೆ ನೆಕ್ಸ್ಟ್ ಎಲಿಮೆಂಟು ಆ್ಯಡ್ ಆಗ್ತಾ ಇದ್ದು. ಸೊ ನನಗೆ k ಇತ್ತು, ಅದಕ್ಕೋಸ್ಕರ k+1 ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಎರಡು ಕಡೆನೂ ಕೂಡ ಆ್ಯಡ್ ಮಾಡಿದೆ, ಸರಿನಾ? ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಎರಡು ಕಡೆನೂ ಕೂಡ k+1 ಆ್ಯಡ್ ಮಾಡಿದೆ. ಇಲ್ಲೇನಾಗ್ತಾ ಇರೋದು ನೋಡಿ, ಇಲ್ಲಿ 1 × 2 + 2 × 3 ಅಂತ ಅಂದರೆ ನನಗಿರುವಂಥ ಟರ್ಮು ಮತ್ತು ಅದರ ನೆಕ್ಸ್ಟ್ ಟರ್ಮ್ ಎರಡನ್ನೂ ಕೂಡ ಮಲ್ಟಿಪ್ಲೈ ಮಾಡ್ತಾ ಇದ್ದಾರೆ. ಸೊ ಏನಾಗುತ್ತೆ ನೋಡಿ, ಇಲ್ಲಿ k × k+1 ಇದೆಯಾ, ಇಲ್ಲಿ k × k+1. ಸೊ ಈಗ ನಾನು ಹೊಸ ಎಲಿಮೆಂಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ k ಜಾಗಕ್ಕೆ ಅಥವಾ n ಜಾಗಕ್ಕೆ k+1 ಹಾಕಿ ಅಷ್ಟೇ. ಸೊ n ಜಾಗಕ್ಕೆ k+1 ಹಾಕಿದ್ರೆ ಏನಾಗುತ್ತೆ, ಈ ಜಾಗಕ್ಕೆ k+1 ಹಾಕಿದ್ರೆ k+1, ನೆಕ್ಸ್ಟ್ ಮತ್ತೆ n ಇದೆ, ಸೊ k+1 + 1. ಸೊ k+1 × k+1 + 1. ಸೊ ಇದನ್ನೇ ನಾವು ರೈಟ್ ಹ್ಯಾಂಡ್ ಸೈಡಲ್ಲೂ ಕೂಡ ಬರ್ಕೊತೀವಿ. ಸೊ ಈಗ ಸಿಂಪ್ಲಿಫೈ ಮಾಡ್ತಾ ಹೋಗಿ ನೋಡಿ, ಇಲ್ಲಿ k+1 + 1 ಅಂತ ಇದೆ. ಸೊ ಅದನ್ನು ನಾನು k+2 ಅಂತ ಬರಿಬೋದಾ? ಎಸ್. ಸೊ 1 + 1 ವಿಲ್ ಬಿ ಈಕ್ವಲ್ ಟು 2. ಇಲ್ಲೂ ಕೂಡ k+1 × k+2 ಇದೆ, ಇಲ್ಲೂ ಕೂಡ k+1 × k+2 ಇದೆ. ಸೊ ಅವೆರಡನ್ನೂ ಕೂಡ ನಾನು ಕಾಮನ್ ಆಗಿ ಹೊರಗಡೆ ತಕ್ಕೋಬೋದು. ಸೊ k+1 × k+2 ಅನ್ನು ಹೊರಗಡೆ ತಗೊಂಡ್ರೆ ಕಾಮನ್ ಆಗಿ ಇಲ್ಲೇನು ಉಳ್ಕೊಳುತ್ತೆ, k/3 ಮಾತ್ರ ಉಳಿತು. ನೆಕ್ಸ್ಟ್ ಇಲ್ಲೇನು ಉಳ್ಕೊಳುತ್ತೆ, ಏನು ಉಳ್ಕೊಳಲ್ಲ. ಸೊ ಏನು ಇಲ್ಲ ಅಂತಂದರೆ 1 ಅಂತ ಅರ್ಥ, ಸರಿನಾ? ಈಗ k+1 × k+2, ನೆಕ್ಸ್ಟ್ ಇದನ್ನು ಕಾಮನ್ ಡಿನಾಮಿನೇಟರ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ತೀನಿ. ಯಾವ ರೀತಿ, 3 ಆ ಕಡೆ ಮಲ್ಟಿಪ್ಲೈ ಮಾಡ್ತೀನಿ, ಇಲ್ಲಿ ಕೆಳಗಡೆ ಡಿನಾಮಿನೇಟರಲ್ಲಿ ಏನೂ ಇಲ್ಲ ಅಂತಂದರೆ 1 ಅಂತ ಅರ್ಥ. ಸೊ 1 k ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಕಾಮನ್ ಡಿನಾಮಿನೇಟರ್ ಏನಾಯಿತು, 3. ಸೊ 3 ಇಲ್ಲಿ 1 ಜೊತೆ ಮಲ್ಟಿಪ್ಲೈ ಆಗಿದ್ರೆ 3 ಆಗುತ್ತೆ, 1 k ಜೊತೆ ಮಲ್ಟಿಪ್ಲೈ ಆದರೆ k ಆಗುತ್ತೆ ಅಷ್ಟೇ. ಸೊ ಇಲ್ಲೆಲ್ಲದೂ ಕೂಡ ಮಲ್ಟಿಪ್ಲಿಕೇಶನ್ ಆಗಿರೋದ್ರಿಂದ ಕಾಮನ್ ಡಿನಾಮಿನೇಟರ್ ಆಗಿ 3ನೇ ಉಳ್ಕೊಳುತ್ತೆ, ಸರಿನಾ? ಈಗ k+1 × k+2 × k+3 ಇದೆ. ನನಗೆ ಬೇಕಾಗಿರುವಂಥ ಫಾರ್ಮೆಟ್ ಏನು, 1/3. ಸೊ 3 ಆಲ್ರೆಡಿ ಇದೆ, n × n+1 × n+2 ಬೇಕು, ಸರಿನಾ? ಈಗ ನಾನೇನಾದ್ರೂ ಕೂಡ k+1 ನಾನು n ಅಂತ ತೊಗೊಂಡ್ರೆ, ಏನು k+1 ನಾನು n ಅಂತ ತೊಗೊಂಡ್ರೆ ನೆಕ್ಸ್ಟ್ ನನಗೆ ಬೇಕಾಗಿರೋದೇನು, n+1 ಅಂತ ಬೇಕು. ಸೊ ಅದಕ್ಕೋಸ್ಕರ k+2 ನಾನು k+1 + 1 ಅಂತ ಬರಿಬೋದಾ? ಸೊ ಇವಾಗ ನನಗೆ n ಸಿಕ್ಕಿದೆ, ಸೊ n+1 ಆಯಿತು ನೋಡಿ, ಈ ಫಾರ್ಮೆಟ್ ಪ್ರಕಾರ n+1 ಆಯಿತು. ನೆಕ್ಸ್ಟ್ k+3 ಇದೆ, ಸೊ ಅದನ್ನು ನಾನು k+1 + 2 ಅಂತ ಬರಿಬೋದಾ? ಸೊ n ವ್ಯಾಲ್ಯೂ ಏನಾಯಿತು, k+1 ಆಯಿತು +2, n+2 ಆದಂಗೆ ಆಯಿತು. ಸೊ ನಮಗೆ ಬೇಕಾಗಿರೋದೇನು, ಆ ಫಾರ್ಮೆಟ್ಗೆ ನಾವು ಮ್ಯಾಚ್ ಮಾಡಬೇಕು ರೈಟ್ ಹ್ಯಾಂಡ್ ಸೈಡ್ಗೆ. ಸೊ ಈಕ್ವಲ್ಸ್ ಇರೋದ್ರಿಂದ ನಾವು ಆ ರೈಟ್ ಹ್ಯಾಂಡ್ ಸೈಡನ್ನು ಈ ಫಾರ್ಮೆಟ್ ಕ್ವಶನಲ್ಲಿ ಏನು ಕೊಟ್ಟಿರ್ತಾರೆ ಅದಕ್ಕೆ ಮ್ಯಾಚ್ ಮಾಡಬೇಕು. ಒಂದು 2-3 ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗ್ತಾ ಹೋಗೋದು. ಸೊ ಎಕ್ಸ್ಟ್ರಾ ವೀಡಿಯೋಸ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು.
ಏನಾದ್ರೂ ಡೌಟ್ ಇತ್ತು ಅಂತಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ, ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬೈನಾಮಿಯಲ್ ಥಿಯರಮ್ ಆ್ಯಂಡ್ ಮಲ್ಟಿನಾಮಿಯಲ್ ಥಿಯರಮ್. ಸೊ ಈಗ ಬೈನಾಮಿಯಲ್ ಥಿಯರಮನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ಏನಂತ ಕೊಟ್ಟಿದ್ದಾರೆ, NC0 ಪ್ಲಸ್ NC1 ಪ್ಲಸ್ NC2 ಅಪ್ ಟು NCN ವಿಲ್ ಬಿ ಈಕ್ವಲ್ ಟು 2n ಅಂತ ಕೊಟ್ಟಿದ್ದಾರೆ, ಸರಿನಾ? ಫಸ್ಟ್ ನಮಗೆ ಬೈನಾಮಿಯಲ್ ಥಿಯರಮ್ದು ಫಾರ್ಮುಲಾ ಗೊತ್ತಿರಬೇಕು. ಏನು? x ಪ್ಲಸ್ ವೈ ಹೋಲ್ ಪವರ್ n ವಿಲ್ ಬಿ ಈಕ್ವಲ್ ಟು ಸಮೇಷನ್ ಆಫ್ r ಇಸ್ ಈಕ್ವಲ್ ಟು 0 ಟು n NCR x ಪವರ್ r y ಪವರ್ n ಮೈನಸ್ r. ಸೊ ಇದನ್ನ ಈಕ್ವೇಶನ್ 1 ಅಂತ ತೊಗೊಂಡಿದ್ದೀನಿ. ಸೊ ಈಗ ನನ್ನ ಕ್ವಶನ್ ಯಾವ ರೀತಿ ಕೊಟ್ಟಿದ್ದಾರೆ ನೋಡಿ, 2n. ಸೊ ಉಳಿದಿರುವಂಥ ಸಮೇಷನ್ಗಳು ಅಂತ ಅಂದರೆ ಸಮೇಷನ್ ಇದೆ ಅಲ್ವಾ ಇಲ್ಲಿ, ಸೊ ಅದನ್ನೆಲ್ಲ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಕೊಟ್ಟಿದ್ದಾರೆ. ಸೊ ನಾನು ಏನು ಮಾಡಿದ್ದೀನಿ, ಜಸ್ಟ್ ಆ ಕಡೆದು ಈ ಕಡೆದಕ್ಕೆ ಈ ಕಡೆದನ್ನ ಆ ಕಡೆಗೆ ಬರ್ದಿದ್ದೀನಿ ಅಷ್ಟೇ. ನೋಡಿ, x ಪ್ಲಸ್ ವೈ ಪವರ್ n ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇತ್ತು, ಅದನ್ನು ರೈಟ್ ಹ್ಯಾಂಡ್ ಸೈಡಿಗೆ ಬರ್ಕೊಂಡಿದ್ದೀನಿ. ರೈಟ್ ಹ್ಯಾಂಡ್ ಸೈಡಲ್ಲಿ ಏನಿತ್ತು ಅದನ್ನು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬರ್ಕೊಂಡಿದ್ದೀನಿ. ಈಗ ನನ್ನ ಕೆಲಸ ಏನು ಅಂತಂದರೆ 2n ಬರೋ ರೀತಿ ಮಾಡಬೇಕು, ಸರಿನಾ? ಸೊ 2n ಬರೋ ರೀತಿ ಮಾಡಬೇಕು ಅಂತಂದರೆ x ಜಾಗಕ್ಕೆ ಏನನ್ನು ಹಾಕಬೇಕು, y ಜಾಗಕ್ಕೆ ಏನನ್ನು ಹಾಕಬೇಕು. ಸಿಂಪಲ್, x ಜಾಗಕ್ಕೆ 1, y ಜಾಗಕ್ಕೆ 1 ಅನ್ನು ಹಾಕಿದ್ರೆ ನನಗೆ 2 ಬರುತ್ತೆ. ಸೊ ಒಬ್ಬೊಬ್ಬರಿಗೆ ಇನ್ನೊಂದು ಕನ್ಫ್ಯೂಷನ್ ಬರುತ್ತೆ, ಏನು ಅಂತಂದರೆ x ಜಾಗಕ್ಕೆ 2 ಹಾಕ್ಬಿಟ್ಟು y ಜಾಗಕ್ಕೆ 0 ಹಾಕ್ಬೋದು, ಇಲ್ಲ y ಜಾಗಕ್ಕೆ 0 ಹಾಕಿ ಇಲ್ಲ y ಜಾಗಕ್ಕೆ 2 ಹಾಕಿ x ಜಾಗಕ್ಕೆ 0 ಹಾಕ್ಬೋದು ಅಂತ. ನೋಡಿ, ಆ ರೀತಿ ಆಗಲ್ಲ. ಯಾಕಂತಂದರೆ ನೋಡಿ, ಇಲ್ಲಿ x ಇಂಟು y, ಇಲ್ಲೇನಾದ್ರೂ ಒಂದು ವ್ಯಾಲ್ಯೂ 0 ಆದ್ರೂ ಕೂಡ ಉಳಿದಿರೋದೆಲ್ಲ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ. ಒಂದು ವ್ಯಾಲ್ಯೂ ಮೈನಸ್ ಆದ್ರೂ ಕೂಡ ಉಳಿದಿರೋ ವ್ಯಾಲ್ಯೂಸ್ ಎಲ್ಲ ಚೇಂಜ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬೇಸಿಕ್ ಕಂಡೀಷನ್ ಏನಿದೆ, 2n ಬರೆಸ್ಬೇಕು. ಸೊ x ವ್ಯಾಲ್ಯೂ 1, y ವ್ಯಾಲ್ಯೂ 1 ಅಂತ ತೊಗೊಂಡಿದ್ದೀನಿ. ಸೊ ಎಲ್ಲೆಲ್ಲಿ x ಮತ್ತು y ಇದೆ ಅಲ್ಲೆಲ್ಲ 1 ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 1 ಪವರ್ ಏನೇ ಇದ್ರೂ ಕೂಡ ಇಟ್ಸ್ ವಿಲ್ ಬಿ ಈಕ್ವಲ್ ಟು 1, ಸರಿನಾ? ಸೊ 1 ಪವರ್ ಏನೇ ಇದ್ರೂ ಕೂಡ 1 ಪವರ್ 1000 ಈಸ್ 1, 1 ಪವರ್ 100 ಈಸ್ 1, 1 ಪವರ್ 1 crore ಈಸ್ ಆಲ್ಸೋ 1, ಸರಿನಾ? ಸೊ 1 ಇಂಟು 1 ವಿಲ್ ಬಿ ಈಕ್ವಲ್ ಟು 1. ಸೊ 1 ಅಂತ ಅಂದ್ಕೊಳ್ಳಿ. ಇವಾಗ 1 ಇಂಟು NCR ಇದೆ. ಸೊ ಇವಾಗ ಸಮೇಷನ್ ಆಫ್ r ಈಸ್ ಈಕ್ವಲ್ ಟು 0 ಟು n NCR ಇಂಟು 1. ಸೊ 1 ಇಂಟು NCR ಅಂದ್ರೇನು, NCR ವಿಲ್ ಬಿ ಈಕ್ವಲ್ ಟು 2n, ಸರಿನಾ? ಸೊ ಈಗ ಏನು ಅಂತಂದರೆ ಸಿಂಪಲ್, ಇದನ್ನೇ ಎಕ್ಸ್ಪ್ಯಾಂಡ್ ಮಾಡಿ. ಸಮೇಷನ್ ಎಲ್ಲಿಂದ ಮಾಡಬೇಕು, 0 ಇಂದ n ವರೆಗೂ r ವ್ಯಾಲ್ಯೂ. ಸೊ n ವ್ಯಾಲ್ಯೂ ಅದೇ ರೀತಿ ಉಳ್ಕೊಳುತ್ತೆ, r ವ್ಯಾಲ್ಯೂ 0 ಇಂದ n ವರೆಗೂ ಬರ್ರಿ. 0, 1, 2 ಅಪ್ ಟು n ವಿಲ್ ಬಿ ಈಕ್ವಲ್ ಟು 2n. ಸೊ ಕೊಟ್ಟಿದ್ದಂಥ ಕ್ವಶನನ್ನು ಸಾಲ್ವ್ ಮಾಡಿದೀವಾ ಬೈನಾಮಿಯಲ್ ಥಿಯರಮನ್ನು ಯೂಸ್ ಮಾಡಿಕೊಂಡು? ಎಸ್. ಎರಡನೇ ಕ್ವಶನ್ನಿಗೆ ಹೋಗೋಣ. ಫೈಂಡ್ ದ ಸಮ್ ಆಫ್ ಆಲ್ ಕೋಎಫಿಷಿಯಂಟ್ ಇನ್ ಎಕ್ಸ್ಪೆನ್ಷನ್ ಆಫ್ x ಪ್ಲಸ್ ವೈ ಪವರ್ n. ಹೆನ್ಸ್ ಆಬ್ಟೈನ್ ದ ಸಮ್ ಆಫ್ ಆಲ್ ಕೋಎಫಿಷಿಯಂಟ್ ಇನ್ ಎಕ್ಸ್ಪೆನ್ಷನ್ x ಪ್ಲಸ್ ವೈ ಪವರ್ 10. ಸರಿನಾ? ಈಗ ನಾನಿಲ್ಲಿ ಬೈನಾಮಿಯಲ್ ಥಿಯರಮನ್ನು ಅಪ್ಲೈ ಮಾಡಬೇಕು ಅಂತ ಯಾವ ರೀತಿ ಗೊತ್ತಾಗುತ್ತೆ? ಸಿಂಪಲ್, ಬೈ ಅಂತ ಅಂದ್ರೆ ಏನು ಹೇಳಿ, 2. ಸೊ ಇಲ್ಲಿ 2 ವೇರಿಯೇಬಲ್ಗಳಿದ್ದಾವೆ, ಎಕ್ಸ್ ಮತ್ತು ವೈ. ಏನಾದ್ರೂ ಕೂಡ 3 ವೇರಿಯೇಬಲ್ ಇದ್ದಿದ್ರೆ ಮಲ್ಟಿನಾಮಿಯಲ್ ಥಿಯರಮ್, ಮೋರ್ ದೆನ್ 2 ಇದ್ದರೆ ಮಲ್ಟಿನಾಮಿಯಲ್ ಥಿಯರಮನ್ನು ಅಪ್ಲೈ ಮಾಡ್ತೀವಿ. ಬೈನಾಮಿಯಲ್ ಥಿಯರಮ್ ಯಾವಾಗ ಅಪ್ಲೈ ಮಾಡ್ತೀವಿ? ಕೇವಲ 2 ವೇರಿಯೇಬಲ್ಸ್ ಇದ್ದಾಗ ಮಾತ್ರ. ಸೊ ಬೈನಾಮಿಯಲ್ ಥಿಯರಮ್ ಫಾರ್ಮುಲಾ ಆಲ್ರೆಡಿ ಹೇಳಿದ್ದೀನಿ, ಅದನ್ನು ಅಪ್ಲೈ ಮಾಡ್ತೀವಿ. ನಮಗೆ ಬೇಕಾಗಿರೋದೇನು, ಬೇಸಿಕ್ ಕಂಡೀಷನ್, x ಪ್ಲಸ್ ವೈ ಪವರ್ n ಅನ್ನು ಕಂಡುಹಿಡ್ಕೊಳ್ಳೋಣ ಫಸ್ಟು. ಆಮೇಲೆ n ಜಾಗಕ್ಕೆ 10 ಅನ್ನು ಅಪ್ಲೈ ಮಾಡಿದ್ರೆ ವ್ಯಾಲ್ಯೂ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ x ಈಸ್ ಈಕ್ವಲ್ ಟು 1, y ಈಸ್ ಈಕ್ವಲ್ ಟು 1 ಅಂತ ತೊಗೊಂಡಿದ್ದೀನಿ, ಸರಿನಾ? ಸೊ ಇವಾಗ ಈಗ x ಮತ್ತು y ಎರಡೂ ಕೂಡ ನಾನು 1 ಅಂತ ತೊಗೊಂಡಿರೋದ್ರಿಂದ ಏನಾಗುತ್ತೆ ಅಂತಂದರೆ ಇಲ್ಲಿ 0 ಬರಲ್ಲ. ಇಲ್ಲಿ ಮಲ್ಟಿಪ್ಲಿಕೇಶನ್ ಆಗ್ತಿರೋದ್ರಿಂದ ನಾನು ಆಲ್ರೆಡಿ ಹೇಳಿದ್ದೀನಿ, x ಮತ್ತು y ವ್ಯಾಲ್ಯೂ ಯಾವುದಾದ್ರೂ ಒಂದು 0 ಆದ್ರೂ ಕೂಡ ಆಲ್ ವ್ಯಾಲ್ಯೂ 0 ಆಗೋಗುತ್ತೆ, ಯಾಕಂತಂದರೆ ಮಲ್ಟಿಪ್ಲಿಕೇಶನ್ ಇರೋದು. ಸೊ ಇವಾಗ 1 ಪವರ್ ಏನೇ ಇದ್ರೂ ಕೂಡ ಅದು 1 ಆಗಿರುತ್ತೆ, 1 ಪವರ್ ಏನೇ ಆಗಿದ್ರೂ ಕೂಡ ಅದು 1 ಆಗಿರುತ್ತೆ. ಸೊ 1 ಇಂಟು 1 ವಿಲ್ ಬಿ ಈಕ್ವಲ್ ಟು 1, ಸರಿನಾ? ಸೊ ಇಲ್ಲಿ x ಮತ್ತು y ಜಾಗಕ್ಕೆ ಈಕ್ವೇಶನ್ ಪ್ರಕಾರ 1 ಅನ್ನು ಹಾಕಿದ್ದೀವಿ. 1 ಪ್ಲಸ್ 1 ವಿಲ್ ಬಿ ಈಕ್ವಲ್ ಟು 2. ಸೊ 2n ವಿಲ್ ಬಿ ಈಕ್ವಲ್ ಟು ಸಮೇಷನ್ ಆಫ್ r ಇಸ್ ಈಕ್ವಲ್ ಟು 0 ಟು n NCR 1 ಇಂಟು 1 ವಿಲ್ ಬಿ ಈಕ್ವಲ್ ಟು 1, ಸರಿನಾ? ಸೊ ಈ ರೀತಿ ಬಂತು. ನನಗೆ ಬೇಕಾಗಿರೋದೇನು, ಸಮ್ ಆಫ್ ಆಲ್ ಕೋಎಫಿಷಿಯಂಟ್. ಸಮ್ ಅಂತ ಬಂದಾಗ ಸಮೇಷನ್, ಇದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕಷ್ಟೇ. ಸೊ ಆರ್ ವ್ಯಾಲ್ಯೂ ಎಲ್ಲಿಂದ ವೇರಿ ಆಗ್ತಾ ಇದೆ, 0 ಇಂದ n ವರೆಗೂ. ಸೊ ಆರ್ ಜಾಗಕ್ಕೆ 0 ಇಂದ 1 ವರೆಗೂ ಸಮೇಷನ್ ಮಾಡ್ತಾ ಹೋಗಿ. ಆರ್ ವ್ಯಾಲ್ಯೂ 0, 1, 2 ಅಪ್ ಟು n ವಿಲ್ ಬಿ ಈಕ್ವಲ್ ಟು 2n. ಸೊ ಅವ್ರೇನಂತ ಕೇಳಿರೋದು x ಪ್ಲಸ್ ವೈ ಪವರ್ 10 ಬೇಕು ನನಗೆ. ಇಲ್ಲಿ ನನಗೆ ಸಿಕ್ಕಿರೋದೇನು, 2n ಸಿಕ್ಕಿದೆ. ಸಿಂಪಲ್, n ಜಾಗಕ್ಕೆ 10 ಅನ್ನು ಅಪ್ಲೈ ಮಾಡಿದ್ರೆ ಆಯಿತು. ಸೊ ವ್ಯಾಲ್ಯೂ ಏನಾಗುತ್ತೆ, 1024. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ನೆಕ್ಸ್ಟ್ ಬೈನಾಮಿಯಲ್ ಎಕ್ಸ್ಪೆನ್ಷನ್ ಅಂತ ಕೊಟ್ಟರು ಅಷ್ಟೇ, ಸೇಮ್ ಬೈನಾಮಿಯಲ್ ಫಾರ್ಮುಲಾನೇ ಅಪ್ಲೈ ಮಾಡಬೇಕು. ಕೋಎಫಿಷಿಯಂಟ್ ಆಫ್ x ಪವರ್ 3 y ಪವರ್ 8 ಅನ್ನು ಕಂಡುಹಿಡಬೇಕು. ಇನ್ ದ ಎಕ್ಸ್ಪೆನ್ಷನ್ ಆಫ್ 2x ಮೈನಸ್ y ಪವರ್ 11, ಸರಿನಾ? ಸೊ ಬೈನಾಮಿಯಲ್ ಥಿಯರಮ್ ಫಾರ್ಮುಲಾನ ಅಪ್ಲೈ ಮಾಡಿರಿ.
ನೆಕ್ಸ್ಟ್ ಅವ್ರೇನು ಕೊಟ್ಟಿರೋದು ಗಿವನ್ ಎಕ್ಸ್ಪೆನ್ಷನ್ನು 2x ಮೈನಸ್ ವೈ ಪವರ್ 11. ಸೊ ಇಲ್ಲಿ ಎಕ್ಸ್ ಜಾಗದಲ್ಲಿ ಏನಿದೆ 2x ಇದೆ, ವೈ ಜಾಗದಲ್ಲಿ ಏನಿದೆ ಮೈನಸ್ ವೈ ಇದೆ. ನೆನಪಿರಲಿ, ಮೈನಸ್ ಅಂತ ಬಂದಾಗ ಮೈನಸ್ ಅನ್ನು ಕೂಡ ಸೇರಿಸ್ಕೋಬೇಕು. ನೆಕ್ಸ್ಟ್ ಎನ್ ಜಾಗದಲ್ಲಿ ಏನಿದೆ 11 ಇದೆ. ಸೊ ಅದಷ್ಟು ಕೂಡ ಸಬ್ಸ್ಟಿಟ್ಯೂಟ್ ಮಾಡಿರಿ. ಎಕ್ಸ್ ಜಾಗಕ್ಕೆ 2x ಪ್ಲಸ್ ವೈ ಜಾಗಕ್ಕೆ ಮೈನಸ್ ವೈ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಎನ್ ಜಾಗಕ್ಕೆ 11. ಸೊ ಇಲ್ಲೂ ಅಷ್ಟೇ 0 to 11, ಯಾಕಂತಂದರೆ 0 to n ಇದೆ ಅಲ್ವಾ. ಸೊ 0 to 11 CR 2x ಪವರ್ r ಇಂಟು ಮೈನಸ್ ವೈ 11 ಮೈನಸ್ ಆರ್. ಸೊ ಈಗ ನಾನೇನು ಮಾಡ್ತೀನಿ ಅಂತಂದರೆ ಸಪ್ರೇಟ್ ಮಾಡ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ಎ ಇಂಟು ಬಿ ಪವರ್ ಎನ್ ಇದೆ ಅಂತಂದರೆ ಅದನ್ನು ನಾನು ಎ ಪವರ್ ಎನ್ ಇಂಟು ಬಿ ಪವರ್ ಎನ್ ಅಂತ ಬರಿಬೋದಾ? ಎಸ್. ಸೊ ಅದೇ ಒಂದು ಕಂಡೀಷನನ್ನು ನಾನು ಇಲ್ಲಿ ಅಪ್ಲೈ ಮಾಡಿರೋದು. ಏನು 2 ಇಂಟು ಎಕ್ಸ್ ಪವರ್ ಆರ್ ಅಂತ ಇದೆ. ಸೊ ಅದನ್ನು ನಾನು ಯಾವ ರೀತಿ ಬರಿಬೋದು 2 ಪವರ್ ಆರ್ ಇಂಟು ಎಕ್ಸ್ ಪವರ್ ಆರ್ ಅಂತ ಬರಿಬೋದಾ? ಎಸ್. ನೆಕ್ಸ್ಟ್ ಮೈನಸ್ ವೈ ಪವರ್ 11 ಮೈನಸ್ ಆರ್ ಅಂತ ಇದೆ. ಸೊ ಅದನ್ನು ಯಾವ ರೀತಿ ಬರಿಬೋದು ಮೈನಸ್ 1 11 ಮೈನಸ್ ಆರ್ ಮೈನಸ್ 1 ಪವರ್ 11 ಮೈನಸ್ ಆರ್ ಇಂಟು ವೈ ಪವರ್ 11 ಮೈನಸ್ ಆರ್ ಅಂತ ಬರಿಬೋದಾ? ಎಸ್. ಸೊ ಅವ್ರೇನು ಕೇಳ್ತಾ ಇರೋದು ಕೋಎಫಿಷಿಯಂಟ್ ಆಫ್ ಎಕ್ಸ್ ಪವರ್ 3 ವೈ ಪವರ್ 8 ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ನಾನೇನು ಮಾಡ್ತೀನಿ ಅಂತಂದರೆ ಈ ಎಕ್ಸನ್ನು ತೊಗೊಳಲ್ಲ. ಸೊ ನಾನು ಯಾವ್ಯಾವ ಸೆಲೆಕ್ಟ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. 11 CR 2 ಪವರ್ ಆರ್ ಅನ್ನು ಸೆಲೆಕ್ಟ್ ಮಾಡ್ಕೊತೀನಿ, ಮೈನಸ್ 1 11 ಮೈನಸ್ ಆರ್ ಮೈನಸ್ 1 ಪವರ್ 11 ಮೈನಸ್ ಆರ್. ಸೊ ಇಷ್ಟನ್ನು ಮಾತ್ರ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಯಾವ್ಯಾವ ಸೆಲೆಕ್ಟ್ ಮಾಡ್ಕೊಂಡಿರೋದು 11 CR 2 ಪವರ್ ಆರ್, ನೆಕ್ಸ್ಟು ಮೈನಸ್ 1 ಪವರ್ 11 ಮೈನಸ್ ಆರ್ ಮಾತ್ರ ಸೆಲೆಕ್ಟ್ ಮಾಡಿಕೊಂಡೆ. ಯಾಕಂತಂದರೆ ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ, ವೈ ವ್ಯಾಲ್ಯೂ ಗೊತ್ತಿಲ್ಲ. ನೋಡಿ ಎಕ್ಸ್ ಮತ್ತು ವೈ ಹಾಗೆ ಕೊಟ್ಟಿದ್ದಾರೆ. ಸೊ ಪವರ್ ಮಾತ್ರ ನನಗೆ ಗೊತ್ತಿರೋದು. ಸೊ ಅದಕ್ಕೋಸ್ಕರ ಏನು ಮಾಡಿದೆ ಅಂತಂದರೆ ಪವರ್ ಇರುವಂಥದ್ದನ್ನು ಮಾತ್ರ ಉಳಿಸ್ಕೊಂಡಿದ್ದೀನಿ. ಸೊ ಏನೇನು ಉಳ್ಕೊಂತು 11 CR 2 ಪವರ್ 3 ಉಳ್ಕೊಂತು. ಯಾಕಂತಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಏನಿದೆ ಎಕ್ಸ್ ಪವರ್ 3 ಇರೋದ್ರಿಂದ 3 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು ಆರ್ ಜಾಗಕ್ಕೆ. ಸರಿನಾ? ಏನು ಮಾಡಬೇಕು ಮೊದಲನೇದು ಏನಿರುತ್ತೆ ಪವರು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು ಆರ್ ಜಾಗಕ್ಕೆ. 2 ಪವರ್ ಆರ್ ಇದೆ, ಸೊ ಆರ್ ಜಾಗಕ್ಕೆ 3, 11 ಮೈನಸ್ ಆರ್ ಇದೆ, ಸೊ 11 ಮೈನಸ್ 3. ಸೊ ಇದಷ್ಟನ್ನು ಕೂಡ ನೀವು ಕ್ಯಾಲ್ಕುಲೇಟ್ರಲ್ಲಿ ಹಾಕಿದ್ರೆ ಫೈನಲ್ ವ್ಯಾಲ್ಯೂ ಬರುತ್ತೆ 1320. ನೆಕ್ಸ್ಟು ಮಲ್ಟಿನಾಮಿಯಲ್ ಥಿಯರಮ್ ಪ್ರಾಬ್ಲಮ್. ಸೊ ಡಿಟರ್ಮೈನ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ವೈ ಝಡ್ ಸ್ಕ್ವೇರ್. ನೋಡಿ ಇಲ್ಲಿ 3 ವೇರಿಯೇಬಲ್ಸ್ ಇರೋದ್ರಿಂದ ಮಲ್ಟಿನಾಮಿಯಲ್ ಥಿಯರಮನ್ನು ಅಪ್ಲೈ ಮಾಡ್ತೀವಿ. 2 ಇದ್ದರೆ ಬೈನಾಮಿಯಲ್ ಥಿಯರಮ್, 3ಗಿನ್ನ ಜಾಸ್ತಿ ಇದ್ದರೆ ಮಲ್ಟಿನಾಮಿಯಲ್. ನಿಮಗೆ ಮೋಸ್ಟ್ ಆಫ್ ದಿ ಎಕ್ಸಾಮ್ಸಲ್ಲಿ 3 ಮಾತ್ರ ಕೇಳೋದು. ಸೊ ಎಕ್ಸ್ ವೈ ಝಡ್ ಸ್ಕ್ವೇರ್ ಅಂತ ಇದೆ ಇನ್ ದ ಎಕ್ಸ್ಪ್ರೆಷನ್ ಅಥವಾ ಎಕ್ಸ್ಪೆನ್ಷನ್ ಆಫ್ 2x ಮೈನಸ್ ವೈ ಮೈನಸ್ ಝಡ್ ಪವರ್ 4. ಸೊ ಇದನ್ನು ಬರೆಯೋದು ವೆರಿ ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ. ಯೂಸಿಂಗ್ ದ ಮಲ್ಟಿನಾಮಿಯಲ್ ಥಿಯರಮ್. ಯಾಕೆ ಯೂಸ್ ಮಾಡ್ತಾ ಇರೋದು? ನಮ್ಮ ಹತ್ರ 3 ವೇರಿಯೇಬಲ್ ಇದೆ ಅದಕ್ಕೋಸ್ಕರ. ಸೊ ಯಾವ ರೀತಿ ಬರೀಬೇಕು ನೋಡಿ, ಪವರ್ ಏನಿರೋದು ಇಲ್ಲಿ ನಮ್ಮ ಎಕ್ಸ್ಪೆನ್ಷನಲ್ಲಿ 4 ಇದೆ. ಸೊ ಪವರ್ 4 ಅಂತ ಬರೀಬೇಕು. n1, n2, n3. ಯಾಕೆ? ನನ್ನ ಹತ್ರ 3 ವೇರಿಯೇಬಲ್ಸ್ ಇರೋದು ಎಕ್ಸ್ ವೈ ಝಡ್. ಸೊ ಅದಕ್ಕೋಸ್ಕರ n1, n2, n3. ಪವರ್ n1 ಪವರ್ n2 ಪವರ್ n3. ಸೊ ಈ ಜಾಗಗಳಲ್ಲಿ ಏನನ್ನ ಬರಿಬೇಕು ನೋಡಿ. ಇಲ್ಲಿ 2x ಇದೆ, ಸೊ 2x ಅನ್ನು ಬರೀರಿ. ನೆಕ್ಸ್ಟ್ ಇಲ್ಲಿ ಮೈನಸ್ ವೈ ಇದೆ, ಸೊ ಮೈನಸ್ ಅನ್ನು ಕೂಡ ಸೇರಿಸಿ ಬರಿಬೇಕು ಮೈನಸ್ ವೈ. ನೆಕ್ಸ್ಟ್ ಇಲ್ಲೇನಿದೆ ಮೈನಸ್ ಝಡ್. ಸೊ 3 ವೇರಿಯೇಬಲ್ಗಳನ್ನು ಕೂಡ ನಾನು ಸಪ್ರೇಟಾಗಿ ಬರ್ಕೋಬೇಕು. ಸೊ ನಾನು ಅವಾಗಲೇ ಹೇಳಿದ್ದೆ ಎ ಇಂಟು ಬಿ ಪವರ್ ಎನ್ ಅನ್ನು ಯಾವ ರೀತಿ ಬರಿಬೋದು ಎ ಪವರ್ ಎನ್ ಇಂಟು ಬಿ ಪವರ್ ಎನ್. ಸೊ ಅದನ್ನೇ ಅಪ್ಲೈ ಮಾಡಿದ್ದೀನಿ ನೋಡಿ. 2 ಇಂಟು ಎಕ್ಸ್ ಪವರ್ n1 ಅನ್ನು ಯಾವ ರೀತಿ ಬರಿಬೋದು 2 ಪವರ್ n1 ಇಂಟು ಎಕ್ಸ್ ಪವರ್ n1 ಅಂತ ಬರಿಬೋದು. ಮೈನಸ್ ವೈ ಪವರ್ n2 ಅನ್ನು ಯಾವ ರೀತಿ ಬರಿಬೋದು ಮೈನಸ್ 1 ಪವರ್ n2 ಇಂಟು ವೈ ಪವರ್ n2 ಅಂತ ಬರಿಬೋದು. ನೆಕ್ಸ್ಟ್ ಮೈನಸ್ ಝಡ್ ಪವರ್ n3 ಅನ್ನು ಯಾವ ರೀತಿ ಬರಿಬೋದು ಮೈನಸ್ 1 ಪವರ್ n3 ಝಡ್ ಪವರ್ n3 ಅಂತ ಬರಿಬೋದು. ಈಗ ನಾನು ಕೋಎಫಿಷಿಯಂಟ್ ಆಫ್ ಎಕ್ಸ್ ವೈ ಝಡ್ ಸ್ಕ್ವೇರ್ ಅನ್ನು ಕಂಡುಹಿಡಿಬೇಕು. ಸೊ ಇವಾಗ ನೋಡಿ ಮೇಲೆ ಪವರಲ್ಲಿ ಏನೂ ಇಲ್ಲ ಅಂತಂದರೆ 1, ಪವರಲ್ಲಿ ಏನೂ ಇಲ್ಲ ಅಂತಂದರೆ 1. ಸೊ ಇವಾಗ ಎಕ್ಸಿನ ಪವರಲ್ಲಿ ಏನಿದೆ 1. ಸೊ ಅದಕ್ಕೋಸ್ಕರ n1 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1 ಅಂತ ತೊಗೊತೀನಿ. ನೆಕ್ಸ್ಟು ವೈ ಪವರಲ್ಲಿ ಏನಿದೆ ಏನೂ ಇಲ್ಲ ಅಂತಂದರೆ 1 ಅಂತ ತೊಗೊಬೋದಲ್ವಾ. ಸೊ n2 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1. ನೆಕ್ಸ್ಟು ಇಲ್ಲಿ ಝಡ್ ಪವರಲ್ಲಿ ಏನಿದೆ 2 ಇದೆ, ಸೊ n3 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 2. ಸೊ ಎಲ್ಲೆಲ್ಲಿ n1 n2 n3 ಇದೆ ಈ ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಸೊ 4, ನೆಕ್ಸ್ಟ್ 1, 1, 2, 2 ಪವರ್ 1 ಎಕ್ಸ್ ಪವರ್ 1. ಸೊ ಈ ರೀತಿ n1 ಇಂಟು n3 ಜಾಗಗಳಿಗೆ ಈ ವ್ಯಾಲ್ಯೂಸನ್ನು ಅಪ್ಲೈ ಮಾಡ್ತಾ ಹೋಗಿ. ಸೊ ಈಗ ಏನು ಮಾಡ್ತೀನಿ ಅಂತಂದರೆ ನೋಡಿ ಎಕ್ಸ್ ವೈ ಝಡ್ ಇದೆಯಲ್ಲ, ಸೊ ಅದನ್ನು ಸಪ್ರೇಟಾಗಿ ಈ ಕಡೆ ಸೈಡ್ ಸಪ್ರೇಟ್ ಮಾಡ್ಕೊತೀನಿ. ಇನ್ನು ವ್ಯಾಲ್ಯೂಗಳು ನಂಬರ್ಗಳು ಏನು ಬರ್ತವೆ ಅವುಗಳನ್ನು ಈ ಕಡೆ ತಗೊತೀನಿ. ಸೊ ಈಗ ಇದಷ್ಟನ್ನು ಕೂಡ ನಾನು ಸಿಂಪ್ಲಿಫೈ ಮಾಡಿಕೊಂಡ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ವೈ ಝಡ್ ಸ್ಕ್ವೇರ್ ನನಗೆ ಸಿಗುತ್ತೆ. ಸೊ ಸಿಂಪ್ಲಿಫೈ ಯಾವ ರೀತಿ 2 ಇಂಟು -1 ವಿಲ್ ಬಿ -2, -2 ಇಂಟು 1 ವಿಲ್ ಬಿ -2. ನೆಕ್ಸ್ಟ್ ಇದನ್ನು ಯಾವ ರೀತಿ ಸಿಂಪ್ಲಿಫೈ ಮಾಡ್ತೀವಿ ಅಂತಂದರೆ 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಸರಿನಾ? 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಸೊ ಫ್ಯಾಕ್ಟೋರಿಯಲ್ ವ್ಯಾಲ್ಯೂನ ಯಾವ ರೀತಿ ಕಂಡುಹಿಡಿತೀರಾ? ಈಗ 4 ಫ್ಯಾಕ್ಟೋರಿಯಲ್ ಬೇಕು. 4 ಪ್ಲಸ್ ಶಿಫ್ಟನ್ನು ಒತ್ತಿರಿ ಕ್ಯಾಲ್ಕುಲೇಟ್ರಲ್ಲಿ, ಪ್ಲಸ್
ಎಕ್ಸ್ ಇನ್ವರ್ಸ್ ಅಂತ ಒಂದು ಬಟನ್ ಇರುತ್ತೆ, ಅದನ್ನು ಒತ್ತಬೇಕು. ಅದಾದಮೇಲೆ ನಮಗೆ ಈಕ್ವಲ್ಸ್ ಅನ್ನು ಒತ್ತಿದ್ರೆ ನಮಗೆ ಫೈನಲ್ ಆನ್ಸರ್ ಬರುತ್ತೆ. ಏನು ಮಾಡಬೇಕು? 4, ನೆಕ್ಸ್ಟ್ ಶಿಫ್ಟ್ ಬಟನ್ ಒತ್ತಿರಿ, ನೆಕ್ಸ್ಟ್ ಎಕ್ಸ್ ಇನ್ವರ್ಸ್ ಬಟನ್ ಅನ್ನು ಒತ್ತಿರಿ, ಆಮೇಲೆ ಲಾಸ್ಟಿಗೆ ಈಕ್ವಲ್ಸ್ ಬಟನ್ ಅನ್ನು ಒತ್ತಿದ್ರೆ ನಮಗೆ ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಬರುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ವ್ಯಾಲ್ಯೂ ಏನು ಬಂತು? ಮೈನಸ್ ಹಂಗೆ ಉಳ್ಕೊಂತು, 2 ಕ್ಯಾನ್ಸಲ್ ಆಗಿ ಇಲ್ಲಿ 24. ಸೊ -24 ಕೋಎಫಿಷಿಯಂಟ್ ಆಫ್ ಎಕ್ಸ್ ವೈ ಝಡ್ ಸ್ಕ್ವೇರ್ ಏನಾಗುತ್ತೆ? -24 ಈಸ್ ದ ಕೋಎಫಿಷಿಯಂಟ್. ಸರಿನಾ? ನಮಗೆ ಇವಾಗ ಕೋಎಫಿಷಿಯಂಟ್ ವ್ಯಾಲ್ಯೂ ಸಿಕ್ತು. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ, ಪಕ್ಕ ಅರ್ಥ ಆಗ್ತಾ ಹೋಗುತ್ತೆ. ಡಿಟರ್ಮೈನ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝಡ್ ಪವರ್ 3 ಇನ್ ದ ಎಕ್ಸ್ಪ್ಯಾನ್ಷನ್ ಆರ್ ಎಕ್ಸ್ಪ್ರೆಷನ್ ಆಫ್ 3x - 2y - 4z ಪವರ್ 7. ಸರಿನಾ? ಸೊ ಇಲ್ಲಿ ಯಾವ ರೀತಿ ಸಾಲ್ವ್ ಮಾಡೋದು? ಸೇಮ್ ಇದನ್ನು ಯಾವ ರೀತಿ ಸಾಲ್ವ್ ಮಾಡಿದ್ರಿ ಅದೇ. ಇಲ್ಲಿ 3 ವೇರಿಯೇಬಲ್ಸ್ ಇರೋದ್ರಿಂದ ಮಲ್ಟಿನಾಮಿಯಲ್ ಥಿಯರಮ್ ಅನ್ನು ಅಪ್ಲೈ ಮಾಡ್ತೀವಿ. ಅದನ್ನು ಯೂಸ್ ಮಾಡಿಕೊಂಡು ಜನರಲ್ ಟರ್ಮ್ನ ಯಾವ ರೀತಿ ಬರಿತೀವಿ ನೋಡಿ. ಪವರ್ 7 ಇದೆ ಎಕ್ಸ್ಪೆನ್ಷನಲ್ಲಿ, ಸೊ 7. 3 ವೇರಿಯೇಬಲ್ಸ್ ಇರೋದ್ರಿಂದ n1 n2 n3 ಪವರ್ n1 ಪವರ್ n2 ಪವರ್ n3 ಅಂತ ಬರೆದಿದ್ದೀನಿ. ಸೊ ಇವಾಗ ಫಸ್ಟ್ ಏನಿರೋದು ಇಲ್ಲಿ ಎಕ್ಸ್ಪೆನ್ಷನಲ್ಲಿ 3x, ಸೊ 3x. ನೆಕ್ಸ್ಟ್ ಇಲ್ಲಿ -2y ಇದೆ, ಸೊ ಮೈನಸ್ ಇದ್ರೆ ಮೈನಸ್ ಕೂಡ ಸೇರಿಸ್ಕೋಬೇಕು, -2y. ಇಲ್ಲೇನಿದೆ -4z, ಸೊ -4z. ಸೊ ಗೊತ್ತಿದೆ a ಇಂಟು ಬಿ ಪವರ್ ಎನ್ ಅನ್ನು ಯಾವ ರೀತಿ ಬರೀಬೋದು? a ಪವರ್ n ಇಂಟು ಬಿ ಪವರ್ n. ಸೊ 3 ಇಂಟು n1, ಸೊ 3 ಪವರ್ n1 ಇಂಟು ಎಕ್ಸ್ ಪವರ್ n1 -2 ಪವರ್ n2 ಇಂಟು ವೈ ಪವರ್ n2. ಸೊ ಈ ರೀತಿ ನಾವು ಸಪ್ರೇಟ್ ಮಾಡ್ಕೋಬಹುದು. ನೆಕ್ಸ್ಟು ಇಲ್ಲಿ ನಾವು ಯಾವ್ದ್ರದ್ದು ಕೋಎಫಿಷಿಯಂಟ್ ಕಂಡುಹಿಡಿಬೇಕು? ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝಡ್ ಪವರ್ 3. ಸೊ ಇಲ್ಲಿ ಎಕ್ಸಿನ ಕೋಎಫಿಷಿಯಂಟ್, ಸೊ ಎಕ್ಸಿನ ಪವರಲ್ಲಿ ಏನಿದೆ? 2 ಇದೆ, ಸೊ n1 ವಿಲ್ ಬಿ ಈಕ್ವಲ್ ಟು 2. ನೆಕ್ಸ್ಟ್ ವೈ ಪವರಲ್ಲಿ ಏನಿದೆ? 2 ಇದೆ, ಸೊ n2 ಈಸ್ ಈಕ್ವಲ್ ಟು 2. ನೆಕ್ಸ್ಟ್ ಝಡ್ ಪವರಲ್ಲಿ ಏನಿದೆ? 3 ಇದೆ, ಸೊ n3 ವಿಲ್ ಬಿ ಈಕ್ವಲ್ ಟು 3. n1 n2 n3 ವ್ಯಾಲ್ಯೂನ ಎಲ್ಲೆಲ್ಲಿ n1 n2 n3 ಇದೆ ಅಲ್ಲೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ ಇವಾಗ ಎಕ್ಸು ವೈ ಝಡ್, ಸೊ ಆ ಮೂರನ್ನು ಕೂಡ ನಾನು ಸಪ್ರೇಟ್ ಆಗಿ ತೊಗೊತೀನಿ. ಇದಷ್ಟನ್ನು ಕೂಡ ಸಾಲ್ವ್ ಮಾಡಿದ್ರೆ ನನಗೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝಡ್ ಪವರ್ 3 ಸಿಗುತ್ತೆ. ಸೊ ಯಾವ ರೀತಿ ಸಾಲ್ವ್ ಮಾಡ್ತೀರಾ ಇದನ್ನು? 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್. ಫ್ಯಾಕ್ಟೋರಿಯಲ್ ಕಂಡುಹಿಡಿಯೋದನ್ನು ನಾನು ಇಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಸಪ್ರೇಟ್ ವಿಡಿಯೋನೂ ಕೂಡ ಮಾಡಿರ್ತೀನಿ ನಾನು ಬೋರ್ಡನ್ನು ಯೂಸ್ ಮಾಡಿಕೊಂಡು. ಇದು ಒಂದು ಶಾರ್ಟ್ ವಿಡಿಯೋ ಆಗಿರೋದ್ರಿಂದ ಬೇಗ ಹೇಳ್ಕೊಡ್ಬೇಕಾಗುತ್ತೆ ಅಷ್ಟೇ. ಸೊ ಇವಾಗ ಇದನ್ನು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ಫೈನಲ್ ವ್ಯಾಲ್ಯೂ ಏನು ಬಂತು? -483840. ಸೊ ದಿಸ್ ಈಸ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝಡ್ ಪವರ್ 3. ಸರಿನಾ? ನೆಕ್ಸ್ಟ್ ಲಾಸ್ಟ್ ಕಾನ್ಸೆಪ್ಟು ಪರ್ಮಿಟೇಷನ್. ಸರಿನಾ? ಇದರಲ್ಲಿ ನಾನು ಇವಾಗ 3 ಪ್ರಾಬ್ಲಮನ್ನು ಡಿಸ್ಕಸ್ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳೆಲ್ಲವೂ ಕೂಡ ನಿಮಗೆ ಪ್ಲೇ ಲಿಸ್ಟಲ್ಲಿ ಸಿಗ್ತವೆ. ಸೊ ಫಸ್ಟ್ ಕ್ವಶನ್ ಏನು ಹೇಳ್ತಾ ಇದೆ? ಹೌ ಮೆನಿ ವರ್ಡ್ಸ್ ಕ್ಯಾನ್ ಬಿ ಮೇಡ್ ವಿತ್ ಆರ್ ವಿತೌಟ್ ಮೀನಿಂಗ್ ಫ್ರಮ್ ದ ಲೆಟರ್ಸ್ ಆಫ್ ವರ್ಡ್ ಸ್ಟ್ಯಾಟಿಸ್ಟಿಕ್ಸ್. ಸರಿನಾ? ಸೊ ಸ್ಟ್ಯಾಟಿಸ್ಟಿಕ್ಸ್ ಅನ್ನುವಂಥ ವರ್ಡಲ್ಲಿರುವಂಥ ಲೆಟರ್ಗಳನ್ನು ಯೂಸ್ ಮಾಡಿಕೊಂಡು ನಾನು ಎಷ್ಟು ವರ್ಡ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಮೀನಿಂಗ್ ಇರಲಿ ಮೀನಿಂಗ್ ಇಲ್ದಲೇ ಇರಲಿ ಅದು ಬೇಕಾಗಿಲ್ಲ ನನಗೆ, ಬಟ್ ನಾನು ಆ ಲೆಟರ್ಗಳನ್ನು ಯೂಸ್ ಮಾಡಿಕೊಂಡು ಎಷ್ಟು ವರ್ಡ್ಸ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಸಿಂಪಲ್. ಸ್ಟ್ಯಾಟಿಸ್ಟಿಕ್ಸ್ ಅನ್ನುವಂಥ ವರ್ಡಲ್ಲಿ ಎಷ್ಟು ಲೆಟರ್ಸ್ ಇದೆ? 1 2 3 4 5 6 7 8 9 10. ಸೊ ಟೋಟಲ್ 10 ಲೆಟರ್ಸ್ ಇದೆ. ಅದರಲ್ಲಿ ಎಸ್ ಎಷ್ಟು ಸಲ ಇದೆ, ಟಿ ಎಸ್ ಅಲ್ಲಿ ಇದೆ, ಎ ಎಸ್ ಅಲ್ಲಿ ಇದೆ, ಐ ಎಸ್ ಅಲ್ಲಿ ಇದೆ, ಸಿ ಎಸ್ ಅಲ್ಲಿ ಇದೆ. ಸೊ ಈ ರೀತಿ ನಾವು ಸಪ್ರೇಟಾಗಿ ಬರ್ಕೋಬೇಕು. ಎಸ್ 3 ಸಲ ಇದೆ, 1 2 3. ಸರಿನಾ? ನೆಕ್ಸ್ಟ್ ಟಿ ಎಸ್ ಅಲ್ಲಿ ಇದೆ, ಎ ಎಸ್ ಅಲ್ಲಿ ಇದೆ, ಐ ಎಸ್ ಅಲ್ಲಿ ಇದೆ, ಸಿ ಎಸ್ ಅಲ್ಲಿ ಇದೆ. ಈಗ ನಂಬರ್ ಆಫ್ ಪರ್ಮಿಟೇಷನ್ ಯಾವ ರೀತಿ? ಟೋಟಲ್ ಲೆಟರ್ಸ್ ಫ್ಯಾಕ್ಟೋರಿಯಲ್ ಅಂತ ಬರೀಬೇಕು. ಸೊ 10 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ, ಸೊ ಎಷ್ಟು ಲೆಟರ್ಸು ಎಷ್ಟು ಸಲ ಇದೆ? 3 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್. ಸರಿನಾ? ಸೊ ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿತೀರಾ? 10ಗೆ ಬೇಕು ಅಂತಂದರೆ 10 ಹೊಡಿತೀರಾ. ನೆಕ್ಸ್ಟು ಶಿಫ್ಟ್ ಬಟನನ್ನು ಒತ್ತುತ್ತೀರಾ. ನೆಕ್ಸ್ಟು ಎಕ್ಸ್ ಇನ್ವರ್ಸ್ ಬಟನ್ ಇರುತ್ತೆ, ಸೊ ಅದನ್ನು ಒತ್ಬಿಟ್ಟು ಲಾಸ್ಟಿಗೆ ಈಕ್ವಲ್ಸ್ ಬಟನನ್ನು ಒತ್ತಿದ್ರೆ ನಿಮಗೆ ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಸಿಗುತ್ತೆ. ಸರಿನಾ? ಸೊ ಇವಾಗ ಇದನ್ನು ನೀವು ಸಿಂಪ್ಲಿಫೈ ಮಾಡಿಕೊಂಡ್ರೆ 50,400 ಅಂತಂದರೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನುವಂಥ ವರ್ಡಲ್ಲಿ ಇರುವಂಥ ಲೆಟರ್ಗಳನ್ನು ಯೂಸ್ ಮಾಡಿಕೊಂಡು ವಿತ್ ಆರ್ ವಿತೌಟ್ ಮೀನಿಂಗ್ ನಾನು ವರ್ಡ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಎಷ್ಟು ವರ್ಡ್ಗಳು? 50,400. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ? ಇನ್ ಹೌ ಮೆನಿ ಆಫ್ ದೀಸ್ ಎ ಆ್ಯಂಡ್ ಸಿ ಆರ್ ಅಡ್ಜಸೆಂಟ್. ಎ ಆ್ಯಂಡ್ ಸಿ ಆರ್ ಅಡ್ಜಸೆಂಟ್ ಅಂತಂದರೆ ಎರಡೂ ಕೂಡ ಪಕ್ಕದಲ್ಲಿ ಇರಬೇಕು. ಒಂದು ಎ ಸಿ ಈ ರೀತಿನಾದರೂ ಇರ್ಬೋದು, ಇಲ್ಲ ಅಂತಂದರೆ ಸಿ ಎ ಈ ರೀತಿನಾದರೂ ಇರ್ಬೋದಲ್ವಾ ಅಲ್ವಾ? ಇವಾಗ ಅಡ್ಜಸೆಂಟ್ ಅಂತ ಅಂದಾಗ ಫಸ್ಟ್ ಏನೇ ಬರಬೇಕು, ಫಸ್ಟ್ ಸಿನೇ ಬರಬೇಕು ಅಂತ ಅವ್ರು ಹೇಳಿಲ್ಲ. ಏನು ಪಕ್ಕದಲ್ಲಿ ಇರ್ತವೆ ಅಂತ ಹೇಳಿದ್ದಾರೆ. ಸೊ ಎ ಸಿ ಆದರೂ ಆಗಿರ್ಬೋದು, ಸಿ ಎ ಆದ್ರೂ ಕೂಡ ಆಗಿರ್ಬೋದು. ಸೊ ಆ 2 ಕಂಡೀಷನನ್ನು ಕೂಡ ಇಟ್ಕೊಂಡು ನಾವು ಸಾಲ್ವ್ ಮಾಡೋಣ. ಸೊ ಈಗ ನಾನು ಏನು ಮಾಡ್ತೀನಿ ಅಂತಂದರೆ ಎ ಮತ್ತು ಸಿ ಇದೆಯಲ್ಲ ಅದನ್ನು ಕಂಪ್ಲೀಟ್ 1 ಲೆಟರ್ ಆಗಿ ಕನ್ಸಿಡರ್ ಮಾಡ್ಕೊತೀನಿ. ಏನು? ಎ ಮತ್ತು ಸಿ ಅನ್ನು ಕಂಪ್ಲೀಟ್ 1 ಲೆಟರ್ ಆಗಿ ಕನ್ಸಿಡರ್ ಮಾಡ್ತೀನಿ. ಎ ನಮಗೆ ಟೋಟಲ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಎಷ್ಟಿತ್ತು? ಕೇವಲ 1 ಇತ್ತು. ಸಿ ಎಷ್ಟಿತ್ತು? ಕೇವಲ 1 ಇತ್ತು. ಸೊ ಅವೆರಡನ್ನು ಸೇರಿಸಿ ನಾನು 1 ಲೆಟರ್ ಅಂತ ತೊಗೊಂಡಿನಿ. ಇನ್ನು ಎಸ್ 3 ಲೆಟರ್ ಹಂಗೆ ಉಳ್ಕೊಂತು.
ಟಿ 3 ಲೆಟರ್ ಹಂಗೆ ಉಳ್ಕೊಂತು, ಐ ಕೂಡ 2 ಲೆಟರ್ ಹಂಗೆ ಉಳ್ಕೊಂತು. ಈಗ ಟೋಟಲ್ ಎಷ್ಟು ಲೆಟರ್ ಆದಂಗಾಯ್ತು? ಎ ಮತ್ತು ಸಿ ಅನ್ನ ಕಂಪ್ಲೀಟ್ 1 ಲೆಟರ್ ಆಗಿ ಕನ್ಸಿಡರ್ ಮಾಡಿರೋದ್ರಿಂದ 1 + 3 is 4, 4 + 3 is 7, 7 + 2 is 9. ಸೊ ಟೋಟಲ್ ಲೆಟರ್ಸ್ ಈಸ್ 9. ಸೊ 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎ ಮತ್ತು ಸಿ ಅನ್ನ 1 ಲೆಟರ್ ಅಂತ ತಂದಿರೋದು. ಸೊ 1 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಂಟು. ಸೊ ಈಗ ಮಲ್ಟಿಪ್ಲಿಕೇಶನ್ ಯಾಕೆ ಬರ್ದಿದ್ದು ಅಂತಂದರೆ ಫಸ್ಟ್ ಎ ಬಂದು ನೆಕ್ಸ್ಟ್ ಸಿ ಬರ್ಬೋದು, ಇಲ್ಲ ಫಸ್ಟ್ ಸಿ ಬಂದು ನೆಕ್ಸ್ಟ್ ಎ ಬರ್ಬೋದು. ಸೊ 2 ಫ್ಯಾಕ್ಟೋರಿಯಲ್ ಅಂತ ಬರ್ದೀನಿ. ಎರಡು ಕಾಂಬಿನೇಷನ್ ಬರ್ಬೋದಲ್ವಾ. ಸೊ 2 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಇದರಲ್ಲಿ ಎಷ್ಟು ಸಲ ಎ ಇದೆ, ಎಷ್ಟು ಸಲ ಸಿ ಇದೆ. ಸೊ ಒಂದೇ ಸಲ ಎ ಬರ್ಬೋದು, ಒಂದೇ ಸಲ ಸಿ ಬರ್ಬೋದು ಅಲ್ವಾ. ಒಂದು ಸಲ ಎ ಬರುತ್ತೆ, ಒಂದು ಸಲ ಸಿ ಬರುತ್ತೆ. ಸೊ 1 ಫ್ಯಾಕ್ಟೋರಿಯಲ್ ಡಿವೈಡೆಡ್ 1 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್. ಸೊ ಇದಷ್ಟನ್ನು ಕೂಡ ನೀವು ಸಿಂಪ್ಲಿಫೈ ಮಾಡಿಕೊಂಡ್ರೆ 10,080. ಸೊ 10,080 ವೇಸಲ್ಲಿ ನಾನು ಅರೇಂಜ್ ಮಾಡ್ಬೋದು, ಇನ್ ವಿಚ್ ಎ ಆ್ಯಂಡ್ ಸಿ ಆರ್ ಅಡ್ಜಸೆಂಟ್ ಅಂತಂದರೆ ಪಕ್ಕ ಇರ್ತವೆ. ನೆಕ್ಸ್ಟು ಲಾಸ್ಟ್ ಏನು ಹೇಳ್ತಾ ಇದ್ದಾರೆ, ಹೌ ಮೆನಿ ವೋವೆಲ್ಸ್ ಆರ್ ಟುಗೆದರ್. ಇಂಗ್ಲೀಷ್ ವೋವೆಲ್ಸ್ ಅಂತ ಬರ್ತವೆ, ಕಾನ್ಸ್ಟೆಂಟ್ಸ್ ಅಂತ ಬರ್ತವೆ. ಸೊ ವೋವೆಲ್ಸ್ ಯಾವ್ಯಾವು? ಎ ಇ ಐ ಒ ಯು. ಸೊ ಈಗ ನಮಗೆ ಕೊಟ್ಟಿರುವಂಥ ಸ್ಟ್ಯಾಟಿಸ್ಟಿಕ್ಸ್ ಅನ್ನುವಂಥ ವರ್ಡಲ್ಲಿ ಯಾವ ವೋವೆಲ್ ಲೆಟರ್ಸ್ ಇದ್ದಾವೆ? ಎ ಇದೆ, ಐ ಇದೆ ಅಷ್ಟೇ. ಎ ಮತ್ತು ಐ. ಸೊ ದೀಸ್ ಆರ್ ದ ಟು ವೋವೆಲ್ಸ್ ಇನ್ ದ ಸ್ಟ್ಯಾಟಿಸ್ಟಿಕ್ಸ್ ವರ್ಡ್. ಸರಿನಾ. ಸೊ ಈಗ ಏನು ಮಾಡಬೇಕು, ಅವ್ರೇನು ಹೇಳ್ತಾ ಇರೋದು ಟುಗೆದರ್. ಸೊ ಒಟ್ಟಿಗೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ಎ ಮತ್ತು ಐ ಅನ್ನು ನಾನು ಒಟ್ಟಿಗೆ ತೊಗೊತೀನಿ ಅಂತಂದರೆ ಆ ಮೂರನ್ನು ಸೇರಿಸ್ಬಿಟ್ಟು ಎ ಎಸ್ ಸಲ ಇದೆ, 2 ಸಲ ಇದೆ. ಸೊ ಎ ಎಸ್ ಸಲ ಇದೆ, 1 ಸಲ ಇದೆ. ಐ ಎಷ್ಟು ಸಲ ಇದೆ, 2 ಸಲ ಇದೆ. ಸೊ ಅದಕ್ಕೋಸ್ಕರ ಎ ಐ. ಸೊ ಈ 3 ಲೆಟರನ್ನು ಕೂಡ ನಾನು 1 ಲೆಟರ್ ಆಗಿ ಕನ್ಸಿಡರ್ ಮಾಡಿದ್ದೀನಿ. ನೆಕ್ಸ್ಟ್ ಎಸ್ 3 ಲೆಟರ್ ಹಂಗೆ ಉಳ್ಕೊಳುತ್ತೆ, ಟಿ ಕೂಡ 3 ಲೆಟರ್ ಹಂಗೆ ಉಳ್ಕೊಳುತ್ತೆ, ಸಿ ಕೂಡ 1 ಲೆಟರ್ ಹಂಗೆ ಉಳ್ಕೊಳುತ್ತೆ. ಸೊ ಯಾವ ರೀತಿ ಬರೀತೀರಾ? ಟೋಟಲ್ 1 + 3 is 4, 4 + 3 is 7, 7 + 1 is 8. ಸೊ 8 ಲೆಟರ್ಸ್, 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಇಂಟು 1. ಸೊ ನೆಕ್ಸ್ಟ್ ಇಲ್ಲಿ 3 ಫ್ಯಾಕ್ಟೋರಿಯಲ್ ಯಾಕೆ ಬರ್ದಿದ್ದೀನಿ ಅಂತಂದರೆ ಎ ಐ ಬರ್ಬೋದು, ಇಲ್ಲ ಐ ಬರ್ಬೋದು, ಇಲ್ಲ ಅಂತಂದರೆ ಐ ಎ ಬರ್ಬೋದು. ಸೊ 3 ರೀತಿ ನಮಗೆ ಟುಗೆದರ್ ಆಗಿ ಬರ್ಬೋದು ಅಲ್ವಾ. ಓವೆಲ್ಸ್ಗಳು ಟುಗೆದರ್ ಆಗಿ ಯಾವ ರೀತಿ ಬರ್ಬೋದು? 3 ಟೈಪ್ಸಲ್ಲಿ ಬರ್ಬೋದು. ಸೊ ಅದಕ್ಕೋಸ್ಕರ 3 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಇದರಲ್ಲಿ ಐ ಎಸ್ ಅಲ್ಲಿ ಇದೆ, 2 ಸಲ ಇದೆ. ಸೊ 2 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಎ ಎಸ್ ಅಲ್ಲಿ ಇದೆ, 1 ಸಲ ಇದೆ. ಸೊ 1 ಫ್ಯಾಕ್ಟೋರಿಯಲ್. ಸರಿನಾ. ಸೊ ಇವಾಗ ಅದಷ್ಟನ್ನು ಕೂಡ ಸಿಂಪ್ಲಿಫೈ ಮಾಡಿದ್ರೆ 3,360 ವೇಸ್. ನೆಕ್ಸ್ಟ್ 2ನೇ ಕ್ವಶನ್, ಫೈಂಡ್ ದ ನಂಬರ್ ಆಫ್ ವೇಸ್ ಆಫ್ ಅರೇಂಜ್ಮೆಂಟ್ ಆಫ್ ದ ಲೆಟರ್ಸ್. ಸೊ ಅದನ್ನು ವರ್ಡನ್ನು ಉಚ್ಚಾರಣೆ ಮಾಡೋಕ್ಕೆ ಬರ್ತಾ ಇಲ್ಲ ನನಗೆ. ಇನ್ ವಿಚ್ ಎ ಆರ್ ನಾಟ್ ಅಡ್ಜಸೆಂಟ್. ಸರಿನಾ. ಎಗಳು ಅಡ್ಜಸೆಂಟ್ ಅಂತಂದರೆ ಪಕ್ಕದಲ್ಲಿ ಬರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಏನು ಮಾಡ್ತೀನಿ ಅಂತಂದರೆ ಟೋಟಲ್ ಎಷ್ಟು ಲೆಟರ್ಸ್ ಇದ್ದಾವೆ ಕೊಟ್ಟಿರುವಂಥ ವರ್ಡಲ್ಲಿ? 11 ಲೆಟರ್ಸ್ ಇದ್ದಾವೆ. ಟಿ ಎಸ್ ಅಲ್ಲಿ ಇದೆ, ಎ ಎಸ್ ಅಲ್ಲಿ ಇದೆ, ಎಲ್ ಎಸ್ ಅಲ್ಲಿ ಇದೆ, ಎಚ್ ಎಸ್ ಅಲ್ಲಿ ಇದೆ, ಎಸ್ ಎಸ್ ಅಲ್ಲಿ ಇದೆ, ಇ ಎಸ್ ಅಲ್ಲಿ ಇದೆ ಅಂತ ಬರ್ಕೊಂಡಿದ್ದೀನಿ. ಈಗ ಅವ್ರು ಏನು ಹೇಳ್ತಾ ಇದ್ದಾರೆ, ನನಗೆ ಯಾವುದೇ ಕಾರಣಕ್ಕೂ ಕೂಡ ನಾವೇನು ಅರೇಂಜ್ಮೆಂಟ್ ಮಾಡ್ತೀವಿ ಅದರಲ್ಲಿ ಎಗಳು ಪಕ್ಕದಲ್ಲಿ ಬರ್ಕೂಡ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಏನು ಮಾಡ್ತೀನಿ ಅಂತಂದರೆ ಎ ಅನ್ನುವಂಥ ಲೆಟರನ್ನು ಬಿಟ್ಟು ಎಷ್ಟು ವೇಸಲ್ಲಿ ನಾನು ಕೂರಿಸ್ಬೋದು ಅಂತ ನೋಡ್ತೀನಿ. ಸರಿನಾ. ಸೊ ಅದನ್ನು ಯಾವ ರೀತಿ ಮಾಡೋದು? ಟೋಟಲ್ 11 ಲೆಟರ್ಸ್ ಇದ್ದಾವೆ, ಮೈನಸ್ ಎ ಎಷ್ಟು ಸಲ ಇದೆ? 3 ಸಲ ಇದೆ. ಸೊ 11 - 3 ವಿಲ್ ಬಿ 8. ಸೊ ಫಸ್ಟ್ ಏನು ಮಾಡ್ತೀನಿ, ನಾನು ಎ ಅನ್ನು ಇನ್ಕ್ಲೂಡೇ ಮಾಡಲ್ಲ. ಇನ್ಕ್ಲೂಡ್ ಮಾಡ್ದಂಗೆ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಅವಾಗ ಏನಾಯಿತು? 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್. ನೆಕ್ಸ್ಟು ಎ ಅನ್ನು ಬಿಡಬೇಕು, 2 ಫ್ಯಾಕ್ಟೋರಿಯಲ್, 1 ಫ್ಯಾಕ್ಟೋರಿಯಲ್, 2 ಫ್ಯಾಕ್ಟೋರಿಯಲ್, 2 ಫ್ಯಾಕ್ಟೋರಿಯಲ್. ಸಿಂಪ್ಲಿಫೈ ಮಾಡಿದ್ರೆ 50,040 ವೇಸ್ ಆಯಿತು. ಇದು ಯಾವುದು? 8 ಎಲಿಮೆಂಟ್ಸ್ ಅಥವಾ 8 ಲೆಟರ್ಸ್ಗಳನ್ನು ಕೂರಿಸೋದು. ಸೊ ನೋಡಿ ಕೂರಿಸಿದ್ದೀನಿ, 1 2 3 4 5 6 7 8. ಅವ್ರೇನು ಹೇಳ್ತಾ ಇರೋದು, ಆ 3 ಲೆಟರ್ ಇದಾವಲ್ಲ ಎಗಳು, ಅವುಗಳು ಅಡ್ಜಸೆಂಟ್ ಪಕ್ಕದಲ್ಲಿ ಬರ್ಕೂಡ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ಬೋದು, ಈ ಜಾಗದಲ್ಲಿ ಕೂರಿಸ್ಬೋದು. 2 3 4 5 6 7 8 9. ಸರಿನಾ. ಈ ಜಾಗಗಳಲ್ಲಿ ನಾನು ಕೂರಿಸಿದ್ರೆ ಅವುಗಳು ಪಕ್ಕದಲ್ಲಿ ಬರಂಗಲ್ಲ. ಯಾಕೆ? ಇಲ್ಲಿ ಮಧ್ಯದಲ್ಲಿ ಬೇರೆ ಎಲಿಮೆಂಟ್ಸ್ಗಳು ಬಂದಿರ್ತಾವಲ್ವಾ, ಬೇರೆ ಎಲಿಮೆಂಟ್ಸ್ ಅಥವಾ ಲೆಟರ್ಗಳು. ಸೊ ಅದಕ್ಕೋಸ್ಕರ ಅಡ್ಜಸೆಂಟ್ ಆಗಲ್ಲ. ಸೊ ಇವಾಗ ಕಾಂಬಿನೇಷನನ್ನು ಮಾಡಬೇಕು. 9C3 ಅಂತಂದರೆ ನನ್ನ ಹತ್ರ 9 ಜಾಗಗಳಿದೆ, ಆದರೆ ಕುತ್ಕೊಳ್ಳೋ ಅಂಥವ್ರು 3 ಜನ ಮಾತ್ರ. 9 ಸೀಟ್ ಇದೆ, 3 ಜನ ಮಾತ್ರ ಕುತ್ಕೊಳೋದು ಅಂತ ಅಲ್ವಾ. ಸೊ 3 ಎಗಳನ್ನು ಮಾತ್ರ ನಾನು ಕೂರಿಸ್ಬೇಕು. ಸೊ ಅದ್ರದ್ದು ಟೋಟಲ್ ಕಾಂಬಿನೇಷನ್ ಎಷ್ಟಾಗುತ್ತೆ? 84. ಸೊ ಇವಾಗ ಟೋಟಲ್ ಪರ್ಮಿಟೇಷನ್ ಏನಾಗುತ್ತೆ? ನಾವೇನಾದ್ರೂ ಕೂಡ ಫುಲ್ ಎಲ್ಲ ಲೆಟರ್ಸ್ಗಳನ್ನು ಯೂಸ್ ಮಾಡಿಕೊಂಡು ಇನ್ ವಿಚ್ ಎ ಆರ್ ನಾಟ್ ಅಡ್ಜಸೆಂಟ್ ಈ ರೀತಿ ನಾವು ವರ್ಡ್ಗಳನ್ನು ಕ್ರಿಯೇಟ್ ಮಾಡಿದ್ರೆ 50,040 × 84 ದಟ್ ಈಸ್ 4,23,360
360 ವರ್ಡ್ಗಳನ್ನು ಕ್ರಿಯೇಟ್ ಮಾಡ್ಬೋದು ಇನ್ ವಿಚ್ ಎ ಆರ್ ನಾಟ್ ಅಡ್ಜಸೆಂಟ್ ಯೂಸಿಂಗ್ ದ ಲೆಟರ್ಸ್ ಇನ್ ದ ಗಿವನ್ ವರ್ಡ್ ವಿತ್ ಆರ್ ವಿತೌಟ್ ಮೀನಿಂಗ್. ಅವ್ರು ಒಂದೊಂದ್ಸಲಿ ಸ್ಪೆಸಿಫೈ ಮಾಡ್ತಾರೆ, ಒಂದೊಂದ್ಸಲಿ ಸ್ಪೆಸಿಫೈ ಮಾಡಲ್ಲ. ಮೀನಿಂಗ್ ಇರಲಿ, ಮೀನಿಂಗ್ ಇಲ್ದಲೇ ಇರಲಿ, ಇದೇ ರೀತಿ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ. ಹೌ ಮೆನಿ ಪಾಸಿಟಿವ್ ಇಂಟೀಜರ್ಸ್ n can be formed using 3, 4, 4, 5, 5, 6, 7 if we want to exceed 5 crore. ಸರಿನಾ? ಸೊ ಈಗ ವೆರಿ ಸಿಂಪಲ್ ಪ್ರಾಬ್ಲಮ್ ನೋಡಿ. 5 crore ಎಕ್ಸೀಡ್ ಆಗಬೇಕು ಅಂತ ಅಂದರೆ 3 ಇಂದ ಸ್ಟಾರ್ಟ್ ಆಯಿತು ಅಂತ ಅಂದ್ಕೊಳ್ಳಿ, ವ್ಯಾಲ್ಯೂ ಕಡಿಮೆ. ಈಗ ಸೊ ಈಗ ನೋಡಿ ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್. ಏನಾದ್ರೂ ವ್ಯಾಲ್ಯೂ ಈಗ ನನಗೆ 50 ಎಕ್ಸೀಡ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಅವಾಗ ಈಗ 3 ಇಂದ ಏನಾದರೂ ವ್ಯಾಲ್ಯೂ ಶುರು ಆಯಿತು ಅಂತಂದರೆ ಅದು ಮ್ಯಾಕ್ಸಿಮಮ್ 39ವರೆಗೂ ಬರ್ಬೋದು ಅಲ್ವಾ? 39ವರೆಗೂ ಬರ್ಬೋದು ಅಂತಂದರೆ 50ನ ಎಕ್ಸೀಡ್ ಮಾಡ್ದಂಗೆ ಆಯ್ತಾ? ನೋ. ಅಂತ ಅಂದರೆ 3 ಇಂದ ಸ್ಟಾರ್ಟ್ ಆದರೆ 50 ಎಕ್ಸೀಡ್ ಆಗಲ್ಲ. ನೆಕ್ಸ್ಟ್ 4 ಇಂದ ಸ್ಟಾರ್ಟ್ ಆದ್ರೂ ಕೂಡ 49ವರೆಗೂ ಬರ್ಬೋದು, 50 ಎಕ್ಸೀಡ್ ಆಗೋಕ್ಕಾಗಲ್ಲ. ಸೊ ನಮಗೇನು ಚಾನ್ಸಸ್ ಇರೋದು 50 ಎಕ್ಸೀಡ್ ಆಗಬೇಕು ವ್ಯಾಲ್ಯೂ ಅಂತಂದರೆ 5 ಇಂದ ಶುರು ಆಗಬೇಕು. 51 ಆಗ್ಬೋದು, 52 ಆಗ್ಬೋದು. ಸೊ ಈ ರೀತಿ ಸೊ 5 ಇಂದ ಶುರು ಆದ್ರೂ ಕೂಡ ನಮಗೆ 50 ಎಕ್ಸೀಡ್ ಆಗೋ ರೀತಿ ಬರುತ್ತೆ. 6 ಇಂದ ಶುರು ಆದ್ರೂ ಕೂಡ 50 ಎಕ್ಸೀಡ್ ಆದಂಗೆ ಆಗುತ್ತೆ. ಸೊ 61, 60 ಅದು ಎಲ್ಲ 50ನ ಎಕ್ಸೀಡ್ ಮಾಡ್ತಿದ್ಯಾ ಅಂದರೆ 50ಗಿನ್ನ ಜಾಸ್ತಿ ಇದೆಯಾ? ಎಸ್. ನೆಕ್ಸ್ಟ್ 7 ಇಂದ ಸ್ಟಾರ್ಟ್ ಆದ್ರೂ ಕೂಡ 50 ಎಕ್ಸೀಡ್ ಮಾಡ್ದಂಗೆ ಆಗುತ್ತೆ. ಸೊ ಅದೇ ಒಂದು ಕಾನ್ಸೆಪ್ಟು ಇಲ್ಲೂ ಕೂಡ ಅಪ್ಲೈ ಆಗ್ತಾ ಇರೋದು. ಏನಂತ ಹೇಳ್ತಾ ಇದ್ದಾರೆ, 5 crore ಜಾಸ್ತಿ ಇರುವಂಥ ನಂಬರ್ಗಳನ್ನು ನಾವು ಕ್ರಿಯೇಟ್ ಮಾಡಬೇಕು. ಸೊ ಈ ಒಂದು ಕೊಟ್ಟಿರುವಂಥ ನಂಬರ್ಗಳನ್ನು ಯೂಸ್ ಮಾಡಿಕೊಂಡು 3 ಯೂಸ್ ಮಾಡಿದ್ರೆ ಏನಾಗುತ್ತೆ, ಸ್ಟಾರ್ಟಿಂಗಲ್ಲೇ 5 crore ಕಡಿಮೆ ಬರುತ್ತೆ. 4 ಯೂಸ್ ಮಾಡಿದ್ರೂ ಕಡಿಮೆ ಬರುತ್ತೆ. 5 ಯೂಸ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಸೊ ಅವಾಗ ಇಲ್ಲೇನಾದ್ರೂ ಮುಂದೆ ಇರುವಂಥ ಎಲಿಮೆಂಟ್ಗಳಲ್ಲಿ 1 ಬಂದ್ರೂ ಕೂಡ ಮುಂದೆ ಇರುವಂಥ ಎಲಿಮೆಂಟ್ಗಳಲ್ಲಿ ನನಗೆ 3 ಅಥವಾ 4 ಮತ್ತು 5 ಯಾವುದಾದ್ರೂ ವ್ಯಾಲ್ಯೂಸ್ ಬಂದ್ರೂ ಕೂಡ ಏನಾಗುತ್ತೆ, ನನಗೆ 5 crore ಎಕ್ಸೀಡ್ ಮಾಡ್ದಂಗೆ ಆಗುತ್ತೆ. ಸೊ ಮೊದಲನೇ ಪ್ಲೇಸೇ ನಮಗೆ ಮೇಯ್ನ್. ನೋಡಿ ಇಲ್ಲಿ ಟೋಟಲ್ 7 ಪ್ಲೇಸಸ್ಗಳಿದೆ, ಅದರಲ್ಲಿ ಮೊದಲನೇ ಪ್ಲೇಸೇ ನಮಗೆ ಮೇಯ್ನ್. ಮೊದಲನೇ ಪ್ಲೇಸಲ್ಲಿ ನಾನು 5 ಹಾಕ್ಬೋದು, 6 ಹಾಕ್ಬೋದು ಅಥವಾ 7 ಹಾಕ್ಬೋದು. ಈಗ ಮೊದಲನೇ ಪ್ಲೇಸಲ್ಲಿ ನಾನೇನಾದ್ರೂ 5 ಹಾಕಿದೆ ಅಂತ ಅಂದ್ಕೊಳ್ಳಿ. ಸೊ ಅವಾಗ ಕಂಡೀಷನ್ಸ್ ಏನೇನಾಗುತ್ತೆ, ಸೊ 5 ಹಾಕಿದೆ ಅಂತಂದರೆ ಟೋಟಲ್ ನಮಗೆ ಎಷ್ಟು ಲೆಟರ್ಸ್ ಇದ್ದರು, 3 ನಮಗೆ ಕೇವಲ ಒಂದೇ ಒಂದಿತ್ತು, 4 ನಮಗೆ 2 ಇತ್ತು, ನೆಕ್ಸ್ಟ್ 5 2 ಇತ್ತು, ಅದರಲ್ಲಿ ಒಂದು ಆಲ್ರೆಡಿ ನಾನು ಕೂರಿಸಿದ್ದೀನಿ. ಈ ಜಾಗಕ್ಕೆ ನಾನು ಆಲ್ರೆಡಿ 5 ಕೂರಿಸಿದ್ದೀನಿ. ಇನ್ನು ಉಳಿದಿರುವಂಥ ಜಾಗಗಳು ಖಾಲಿ ಇದೆ, ಅಲ್ಲಿ ಏನಾದ್ರೂ ಕೂರ್ಬೋದು. ಸೊ ಇವಾಗ 5 2 ಇತ್ತು, ಈಗ 1 ಆಲ್ರೆಡಿ ಕೂರಿಸಿರೋದ್ರಿಂದ ಕೇವಲ 1 ಮಾತ್ರ ಉಳ್ಕೊಂಡಿದೆ. ನೆಕ್ಸ್ಟ್ 6 ಎಷ್ಟು ಸಲ ಇದೆ, 1 ಸಲ ಇದೆ. 7 ಎಷ್ಟು ಸಲ ಇದೆ, 1 ಸಲ ಇದೆ. ಸೊ ಇವಾಗ ನಂಬರ್ ಆಫ್ ಪರ್ಮಿಟೇಷನ್ ಏನಾಗುತ್ತೆ, 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್ ಇಂಟು 6, 1 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್. ಸರಿನಾ? ಇಲ್ಲಿ 6 ಯಾಕೆ ಬಂತು ನೋಡಿ, ಟೋಟಲ್ 7 ಇದ್ದಿದ್ದು 5 ಪೊಸಿಷನ್ ಆಲ್ರೆಡಿ ಫಿಕ್ಸ್ ಆಗಿದೆ, ಇನ್ನು ಎಷ್ಟು ಪೊಸಿಷನ್ಸ್ ಉಳ್ಕೊಂಡಿರೋದು 6. ಸೊ 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್, 2 ಫ್ಯಾಕ್ಟೋರಿಯಲ್, 1 ಫ್ಯಾಕ್ಟೋರಿಯಲ್, 1 ಫ್ಯಾಕ್ಟೋರಿಯಲ್, 1 ಫ್ಯಾಕ್ಟೋರಿಯಲ್. ವ್ಯಾಲ್ಯೂ ಎಷ್ಟಾಯಿತು, 360. ನೆಕ್ಸ್ಟ್ ಫಸ್ಟ್ ವ್ಯಾಲ್ಯೂ ಏನಾದ್ರೂ ಕೂಡ 6 ಆಯಿತು ಅಂತ ಅಂದ್ಕೊಳ್ಳಿ. ಸೊ 6 ಆದರೆ 3 1 ಟೈಮ್ ಇತ್ತು, ಅದು ಹಂಗೆ ಉಳ್ಕೊಳುತ್ತೆ. 4 2 ಟೈಮ್ ಇತ್ತು, ಹಂಗೆ ಉಳ್ಕೊಳುತ್ತೆ. 5 2 ಸಲ ಇದೆ, ಸೊ 5 2 ಸಲ. 6 1 ಸಲ ಇತ್ತು, ಸೊ ಇವಾಗ ಆಲ್ರೆಡಿ ಪೊಸಿಷನ್ ಫಿಕ್ಸ್ ಆಗಿದೆ 6ದು. ಸೊ 1 ಇತ್ತು, ಅದು ಖಾಲಿ ಆಯಿತು. ನೆಕ್ಸ್ಟ್ 7 1 ಸಲ ಇದೆ, ಸೇಮ್ ಪ್ರೊಸೀಜರ್. ಸೊ 6 ಫ್ಯಾಕ್ಟೋರಿಯಲ್, ಯಾಕಂತಂದರೆ ಇನ್ನು ಉಳಿದಿರೋದಕ್ಕೆ ಮಾತ್ರ ನಾವು ಫೈಂಡ್ ಔಟ್ ಮಾಡ್ತಾ ಇರೋದು. 6ದು ಆಲ್ರೆಡಿ ಪೊಸಿಷನ್ ಫಿಕ್ಸ್ ಆಗಿದೆ. 1 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್. ಸೊ ವ್ಯಾಲ್ಯೂ ಈಸ್ 180. ನೆಕ್ಸ್ಟ್ ಕೇಸ್ ನಂಬರ್ 3. ಸೊ ಏನಾದ್ರೂ ಕೂಡ ಮೊದಲನೇ ವ್ಯಾಲ್ಯೂ ಅಥವಾ ಮೊದಲನೇದು 7 ಆದರೆ, ಸೊ 7 ಆದರೆ ಏನಾಗುತ್ತೆ, 3 ಸೊ 7 ಆದರೆ ಏನಾಗುತ್ತೆ, 3 1 ಲೆಟರ್ ಇತ್ತು, ಹಂಗೆ ಉಳ್ಕೊಳುತ್ತೆ. 4 2 ಸಲ ಇತ್ತು, ಹಂಗೆ ಉಳ್ಕೊಳುತ್ತೆ. 5 2 ಸಲ ಇತ್ತು, ಹಂಗೆ ಉಳ್ಕೊಳುತ್ತೆ. 7 1 ಸಲ ಇತ್ತು, ಸೊ ಇವಾಗ ಏನಾಗುತ್ತೆ, 7 ಆಲ್ರೆಡಿ ಅದರ ಪೊಸಿಷನ್ ಫಿಕ್ಸ್ ಆಗಿರೋದ್ರಿಂದ 7 ಉಳ್ಕೊಳಲ್ಲ, ಕೇವಲ 6 ಮಾತ್ರ ಉಳ್ಕೊಳುತ್ತೆ. ಸರಿನಾ? ಸೊ ಇವಾಗ ನಂಬರ್ ಆಫ್ ಪರ್ಮಿಟೇಷನ್ಸ್ ಏನಾಯಿತು, ಕೇವಲ 6 ಪೊಸಿಷನಿಗೆ ಮಾತ್ರ ನಾವು ಫೈಂಡ್ ಔಟ್ ಮಾಡ್ತಾ ಇರೋದು. ಸೊ 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 1 ಇಂಟು 2 ಇಂಟು 3 ಇಂಟು 1 ಫ್ಯಾಕ್ಟೋರಿಯಲ್. ವ್ಯಾಲ್ಯೂ ಇಷ್ಟು. ಸೊ ವ್ಯಾಲ್ಯೂ ಎಷ್ಟಾಯಿತು, 180. ಸೊ ಈಗ ನನಗೆ ಟೋಟಲ್ ಬೇಕು. ಟೋಟಲ್ ಅಂತಂದರೆ 5 ಇಂದ ಶುರು ಆದ್ರೂ ಕೂಡ ನಮಗೆ ಎಕ್ಸೀಡ್ ಆಗುತ್ತೆ 5 crore. 6 ಇಂದ ಶುರು ಆದ್ರೂ ಕೂಡ ಎಕ್ಸೀಡ್ ಆಗುತ್ತೆ. 7 ಇಂದ ಶುರು ಆದ್ರೂ ಕೂಡ ಎಕ್ಸೀಡ್ ಆಗುತ್ತೆ. ಸೊ ಅದಷ್ಟು ಕೂಡ ಆ್ಯಡ್ ಮಾಡಿ. ಆ್ಯಡ್ ಕೇಸ್ 1, ಕೇಸ್ 2, ಕೇಸ್ 3. 360 ಪ್ಲಸ್ 180 ಪ್ಲಸ್ 180 ವಿಲ್ ಬಿ 720. ಇಷ್ಟೇ ಸಿಂಪಲ್.